ಸದಾರವಿಂದ ಸದ್ಗುರು ಪದಾರವಿಂದ ಭೂಮಿಕಾ ಭಜೇಹಮಾನತಃ ಶ್ರಿಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮಖಂಡ ಜೀವಿಕಾಂ. ಓಂ ಶ್ರೀ ಅರವಿಂದ ಮೇರ. ನಮ್ಮ ಚೈತ್ಯ ಪುರುಷದ ಅಧ್ಯಯನವನ್ನು ಮುಂದುವರಿಸುವ ಮೊದಲು ಒಂದು ತಿದ್ದುಪಡಿ ಇದೆ, ಅದನ್ನು ಮೊದಲು ಡಿಸ್ಕಸ್ ಮಾಡಿಬಿಡುವ. ಕಳೆದ ವಾರ ಒಂದು ಕಡೆ ಶ್ರೀ ಅರವಿಂದರು ಪತ್ರದಲ್ಲಿ ಹೇಳಿದ್ದಾರೆ, ನಾನು ಅದೇ ಸ್ಥಳದಲ್ಲಿ 106 ಬಾರಿ ಜಾರಿದ್ದೇನೆ ಅಂತ. ಅದನ್ನ ಗೆಳೆಯರೊಬ್ರು ಫೋನ್ ಮಾಡಿ 106 ಅನ್ನೋದು ಸರಿಯಲ್ಲ, ಹಲವಾರು ಬಾರಿ ಅನ್ನೋದು ಸರಿ ಅಂತಂದ್ರು. ಒಪ್ತೇನೆ, ಅವ್ರ ತಿದ್ದುಪಡಿ ಸರಿಯಾಗಿದೆ. ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಆ ತಿದ್ದುಪಡಿಯನ್ನು ಇನ್ಕ್ಲೂಡ್ ಮಾಡ್ತೇವೆ, ಸೇರಿಸ್ಕೋತೇವೆ. ನಮಗೆ ಈ ಎಡಿಟಿಂಗ್ ಸಾಫ್ಟ್ವೇರ್ ದೊರಕಿದ ಕೂಡಲೇ ಅದನ್ನ ಈ ಆಲ್ರೆಡಿ ರೆಕಾರ್ಡೆಡ್ ಇದರಲ್ಲಿನೂ ಬದಲಾವಣೆ ಮಾಡ್ತೇವೆ ಅಂತ ಅವ್ರಿಗೆ ಹೇಳಿ ಬಯಸ್ತೇನೆ. ಅದಕ್ಕಾಗಿ ಅವರಿಗೆ ನಮ್ಮ ಕೃತಜ್ಞತೆ. ಎರಡನೇದು ಸೂಚನೆ ಇವೆ 2. ಅದನ್ನ ಗ್ರೂಪ್ನಲ್ಲಿ ಆಲ್ರೆಡಿ ಕಳುಹಿಸಿದ್ದೆ ನಾನು. 2 ಪುಸ್ತಕಗಳು ಪ್ರಕಾಶನ ಆಗಿವೆ. ಒಂದನೇದು ಪ್ರತ್ಯಕ್ಷ ಅದ್ಭುತ, ಶ್ರೀ ಅರವಿಂದರು ಅವ್ರನ್ನೇ ಪ್ರತ್ಯಕ್ಷ ಅದ್ಭುತ ಅಂತ ಕರೆದಿರೋದು. ಮತ್ತು ಎರಡನೇದು ಸಾವಿತ್ರಿ ಶಬ್ದಮಂಜರಿ. ಈ 2 ಪುಸ್ತಕಗಳು ಸಾಕ್ಷಿ ಸಂಸ್ಥೆಯಲ್ಲಿ ಅರೋವೇದದಿಂದ ಪಬ್ಲಿಷ್ ಆಗಿವೆ. ಅವ್ರ ಸಂಸ್ಥೆಯ ಮತ್ತೊಂದು ಸೋದರಿ ಸಂಸ್ಥೆ ಇದು, ಹಾಗಾಗಿ ಸಾಕ್ಷಿಯಿಂದಲೇ ಎಲ್ಲ ಪುಸ್ತಕಗಳು ದೊರೆಯೋದು. ಸೊ ಉತ್ಸುಕರು ಈ ಸಾವಿತ್ರಿ ಶಬ್ದಮಂಜರಿಯನ್ನ ಉಪಯೋಗವನ್ನು ಪಡ್ಕೋಬೇಕು. ಏಕೆಂದ್ರೆ ಅದರಲ್ಲಿ ಸುಮಾರು 1500 ಶಬ್ದಗಳ ಒಂದು ಡಿಕ್ಷನರಿ ಇದೆ. ಅದು ನಿಘಂಟು. ನಾವು ನೋಡ್ತೇವೆ ಅದರಲ್ಲಿ ರ್ಯಾಂಡ್ ಹಿಕ್ಸ್ ಅನ್ನೋರ ಎಲ್ಲಾ ಶಬ್ದಗಳನ್ನು ತಗೊಂಡಿದ್ದೇನೆ. ಕ್ಲಿಷ್ಟ ಶಬ್ದಗಳು ಇವೆ ಮತ್ತು ಅಪೂರ್ವ ಶಬ್ದಗಳು ಇವೆ. ಉದಾಹರಣೆಗೆ ಶ್ರೀ ಅರವಿಂದರು ಗ್ರೀಕ್ ಮತ್ತು ಲ್ಯಾಟಿನ್ ಶಬ್ದಗಳನ್ನು ಬಳಸಿದ್ದಾರೆ, ಅವುಗಳನ್ನು ಕೂಡ ಕೊಟ್ಟಿದ್ದೇನೆ. ಅಪರೂಪದ ಶಬ್ದಗಳಿವೆ ಆಂಗ್ಲ ಭಾಷೆಯಲ್ಲಿ, ಅವನ್ನು ಕೊಟ್ಟಿದ್ದೇನೆ. ಹೀಗಾಗಿ ಇದು ಒಂದು ಪಾಮರರ ಕೈಪಿಡಿ. ಇದು ಇಟ್ ಇಸ್ ಎ ಡಿಕ್ಷನರಿ ಫಾರ್ ದ ಕಾಮನ್ ಆರ್ ಆರ್ಡಿನರಿ ಮ್ಯಾನ್, ನಾಟ್ ಫಾರ್ ಸ್ಕಾಲರ್ಸ್. ಹಾಗಾಗಿ ತಕ್ಷಣದ ರೆಫರೆನ್ಸಿಗೆ ಅದು ಬಹಳ ಉಪಯೋಗ ಆಗ್ತದೆ. ಆಮೇಲೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಅಂದರೆ, ಶೀಘ್ರದಲ್ಲೇ ಅದು ಆಲ್ರೆಡಿ ಪ್ರಿಂಟಿಂಗ್ ಹೋಗಿದೆ. ನಮ್ಮ ಈ ಚೈತ್ಯ ಪುರುಷ ಅಧ್ಯಯನದ ಒಂದು ಲಿಖಿತ ರೂಪವನ್ನ, ಮುಖ್ಯ ಭಾಗಗಳನ್ನ, ಯಾಕಂದ್ರೆ ಎಲ್ಲ ಸಂಗತಿಗಳನ್ನ ಅದರಲ್ಲಿ ಸೇರಿಸೋದಕ್ಕೆ ಇಟ್ ಬಿಕಮ್ಸ್ ವಾಲ್ಯೂಮಿನಸ್. ಹಾಗಾಗಿ ಮುಖ್ಯ ಅಂಶಗಳನ್ನ ಪುಸ್ತಕದ ರೂಪದಲ್ಲಿ ಆಲ್ರೆಡಿ ಅದನ್ನ ಮುದ್ರಣಕ್ಕೆ ಕಳುಹಿಸಲಾಗಿದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಆ ಪುಸ್ತಕವು ಉಪಲಬ್ಧಿಯಲ್ಲಿರ್ತದೆ ಸಾಕ್ಷಿ ಸಂಸ್ಥೆಯಿಂದ. ಅದರ ಉಪಯೋಗವನ್ನು ಎಲ್ಲ ಗುರುಬಂಧುಗಳು ಪಡ್ಕೋಬಹುದು. ಈ ಸೂಚನೆಗಳ ನಂತರ ನಮ್ಮ ಚೈತ್ಯ ಪುರುಷದ ಅಧ್ಯಯನವನ್ನು ಮುಂದುವರಿಸಬಹುದು. ಮೊದಲನೇದಾಗಿ ನಾವು ಕಳೆದ ವಾರ ಚೈತ್ಯ ಲೋಕದ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ. ಅದಾದ ನಂತರ ಅತಿ ಕ್ಲಿಷ್ಟ ಪ್ರಶ್ನೆ ಅಂದ್ರೆ ಪುನರ್ಜನ್ಮ ಸಂಬಂಧದ್ದು. ಪುನರ್ಜನ್ಮ ಹೇಗಾಗ್ತದೆ, ಅದರ ಒಂದು ಪ್ರಕ್ರಿಯೆಯನ್ನ ಹಿಂದಿನ ವಾರ ನೋಡಿದ್ವಿ. ಅದಾಗೋ ವಿಧಾನಗಳ್ಯಾವು. ಒಂದು ಕುತ್ಸಿತ ಪ್ರಶ್ನೆ,
ಅಂದ್ರೆ ನಾವು ಒಂದೇ ಲಿಂಗದಲ್ಲಿ ಮುಂದುವರಿಯುತ್ತೇವೆಯೋ, ಅಂದ್ರೆ ಒಂದು ಜನ್ಮದಲ್ಲಿ ಗಂಡಾಗಿರುವುದು ಗಂಡಾಗಿನೇ ಮುಂದುವರಿತಾನ, ಇದು ಒಂದು ಬಹಳವಾಗಿ ಕಾಡುವ ಪ್ರಶ್ನೆ. ಇದಕ್ಕೆ ಶ್ರೀಮಾತೆಯವರು ಬಹಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ. ಶ್ರೀ ಅರವಿಂದರು ಇದರ ಬಗ್ಗೆ ಹೇಳ್ತಾರೆ. ಶ್ರೀ ಅರವಿಂದರು ಹೀಗೆ ಬರೀತಾರೆ: ಸಾಧಾರಣವಾಗಿ ಒಂದು ಜೀವವು ಸತತವಾಗಿ ಒಂದೇ ಲಿಂಗದ ಸಾಲನ್ನು ಅನುಸರಿಸುತ್ತದೆ. ಲಿಂಗದ ಬದಲಾವಣೆಗಳಿದ್ದರೆ ಅದು ವ್ಯಕ್ತಿತ್ವದ ಭಾಗಗಳದ್ದು, ಅದು ಕೇಂದ್ರ ವ್ಯಕ್ತಿತ್ವದ್ದಲ್ಲ ಅಂತ ಶ್ರೀ ಅರವಿಂದರು ಬರೀತಾರೆ. ಶ್ರೀಮಾತೆಯವರು ಇನ್ನೊಂದು ಕಡೆ ಬರೀತಾರೆ: ಚೈತ್ಯ ಪುರುಷದ ಪ್ರಾರಂಭಿಕದಲ್ಲಿ, ಬೆಳವಣಿಗೆಯ ಹಂತದಲ್ಲಿ ಲಿಂಗದ ಬದಲಾವಣೆ ಬಹಳಷ್ಟು ಆಗ್ತದೆ. ಅಂದ್ರೆ ನಾವು ಹೆಣ್ಣುಗಳಾಗಿ ಇದ್ವಿ, ಗಂಡುಗಳಾಗೇನು ಇದ್ವಿ. ಚೈತ್ಯ ಪುರುಷವು ಬೆಳೆದು ಒಂದು ವ್ಯಕ್ತಿತ್ವ ರೂಪುಗೊಂಡ ಮೇಲೆ ಅದು ಒಂದೇ ಸರತಿ ಅಥವಾ ಸಾಲಿನ ಲೈಂಗಿಕತೆಯನ್ನ ಅಥವಾ ಲಿಂಗವನ್ನ ಅನುಸರಿಸಿ ಹೋಗುತ್ತದೆ. ಇದು ಶ್ರೀ ಅರವಿಂದರು ಬರೆದಿದ್ದನ್ನು ದೃಢಪಡಿಸ್ತದೆ. ಹಾಗಾಗಿ ಪ್ರಾರಂಭದಲ್ಲಿ ಗಂಡು ಹೆಣ್ಣುಗಳ ಒಂದು ಲಿಂಗ ಬದಲಾವಣೆ ಆಗ್ತಾನೆ ಇರ್ತದೆ. ಇದನ್ನ ನಾವು ಮರಿಬಾರದು. ಹಾಗಾಗಿ ಯಾಕಂದ್ರೆ ಇದರ ಬಗ್ಗೆ ಕೆಲವೊಂದು ಪುರಾಣಗಳಲ್ಲಿ ತಪ್ಪು ಕಲ್ಪನೆ ಇದೆ. ಎಲ್ಲೆಲ್ಲಿ ಅವು ಹಿಂದಿನ ಈ ರೀತಿಯ ಒಂದು ಜನಜನಿತ ಪಾಪ್ಯುಲರ್ ಮತ್ತು ಸಾಂಪ್ರದಾಯಿಕ ಟ್ರೆಡಿಷನಲ್ ತಿಳುವಳಿಕೆಗೆ ಹೊಂದುವುದಿಲ್ಲವೋ ಅಲ್ಲಿ ನಾವು ಒಂದು ಟಿಪ್ಪಣಿಯನ್ನ ಸೇರಿಸಲೇಬೇಕಾಗ್ತದೆ. ಯಾಕಂದ್ರೆ ಶ್ರೀ ಮಾತಾರವಿಂದರದು ಅತಿ ಆಳವಾದ ಗುಹ್ಯ ಜ್ಞಾನ, ಅಕಲ್ಟ್ ನಾಲೆಜ್ ಪ್ಲಸ್ ಆಧ್ಯಾತ್ಮಿಕ ಜ್ಞಾನ, ಸ್ಪಿರಿಚುವಲ್ ನಾಲೆಜ್ ಎರಡೂ ಸೇರಿರುವಂಥ ಅಪರೂಪದ ಒಂದು ಡಯಾರ್ಕಿ, ದ್ವಿಪ್ರಭುತ್ವ ನಮ್ಮ ಶ್ರೀ ಮಾತಾರವಿಂದರದು. ಹಾಗಾಗಿ ಅವರ ಹೇಳಿಕೆಗಳಿಗೆ ಬಹಳ ತೂಕ ಇದೆ. ಇದು ಲಿಂಗದ ಬದಲಾವಣೆಗಾಯಿತು. ಆಮೇಲೆ ಈ ಪಾಪ ಪುಣ್ಯಗಳ ಬಗ್ಗೆ ಚೈತ್ಯ ಲೋಕದ ವಿವರಣೆಯಲ್ಲಿ ಸ್ವಲ್ಪ ನಾವು ಚರ್ಚೆ ಮಾಡಿದ್ವಿ. ಪಾಪ ಪುಣ್ಯಗಳು ಬಗ್ಗೆ ಮತ್ತು ತತ್ಸಂಬಂಧಿಯಾಗಿರುವಂಥ ಶಿಕ್ಷೆ, ಕೊಡುಗೆ, ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ಅಂತಾರೆ ಇಂಗ್ಲಿಷ್ನಲ್ಲಿ. ಇದರ ಬಗ್ಗೆ ಶ್ರೀ ಅರವಿಂದರು ಏನ್ ಹೇಳ್ತಾರೆ ನೋಡುವ. ಗಮನಿಸಬೇಕಾದುದೆಂದರೆ ಪುನರ್ಜನ್ಮದ ವಿಚಾರ, ಹೊಸ ಜೀವನದ ಪರಿಸ್ಥಿತಿಗಳು, ಪಾಪ ಪುಣ್ಯಗಳ ಶಿಕ್ಷೆ ಅಥವಾ ಕೊಡುಗೆ ಎಂಬ ವಿಚಾರವು ಮಾನವನ ರೂಕ್ಷ ನ್ಯಾಯದ ಕಲ್ಪನೆಯಾಗಿದ್ದು ಅದು ತತ್ವಶಾಸ್ತ್ರಕ್ಕೆ, ಅಧ್ಯಾತ್ಮಕ್ಕೆ ಅನುಗುಣವಾಗಿಲ್ಲ. ಅದು ಜೀವನದ ನಿಜ ಉದ್ದೇಶವನ್ನು ವಿರೂಪಗೊಳಿಸುತ್ತದೆ. ಇದು ಗಂಭೀರವಾದ ಸ್ಟೇಟ್ಮೆಂಟ್. ಯಾಕಂತಂದ್ರೆ ನಾವು ಇಲ್ಲಿಯವರೆಗೂ ಪಾಪ ಪುಣ್ಯಗಳ ಬಗ್ಗೆ ನಂಬಿಕೊಂಬಂದಿರುವಂಥ ಬಹಳಷ್ಟು ಜನಜನಿತ ನಂಬಿಕೆಗಳನ್ನ ಇದು ಅಲುಗಾಡಿಸಿಬಿಡ್ತದೆ. ಆ ನಂಬಿಕೆಗಳೆಲ್ಲವೂ ನಮಗೆ
ಪುರಾಣದ ಪರಿಕಲ್ಪನೆಗಳಿಂದ, ಕಥೆಗಳಿಂದ ನಾವು ರೂಢಿಸಿಕೊಂಡದ್ದು. ಅದು ವೆರಿಫೈಡ್ ಅಲ್ಲ, ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಮಾತ್ರ. ಅದನ್ನೇ ಶ್ರೀ ಅರವಿಂದರು ವಿಮರ್ಶೆ ಮಾಡಿ ನಮಗೆ ಇಷ್ಟು ಗುಹ್ಯ ಸತ್ಯವನ್ನು ತಿಳಿಸ್ಕೊಡ್ತಾರೆ. ಮುಂದುವರಿತಾ ಏನ್ ಹೇಳ್ತಾರೆ ಶ್ರೀ ಅರವಿಂದರು, ಇಲ್ಲಿಯ ಜೀವನವು ವಿಕಾಸವಾಗಿದೆ ಮತ್ತು ಜೀವವು ಅನುಭವದಿಂದ ಬೆಳೆಯುತ್ತದೆ. ಅವುಗಳಿಂದ ತನ್ನ ಪ್ರಕೃತಿಯೊಳಗಿನ ಇದು ಅಥವಾ ಅದನ್ನು ಕಾರ್ಯಗತವಾಗಿಸುತ್ತದೆ. ಇದರಲ್ಲಿ ನರಳಿಕೆ ಇದ್ದರೆ ಅದು ಈ ಕಾರ್ಯಗತಗಾಗಿಯೇ ಇರುತ್ತದೆ. ಇದನ್ನು ಭಗವಂತನಿಂದ ವಿಧಿಸಲ್ಪಟ್ಟ ತೀರ್ಪೆಂದು, ಅಥವಾ ಮಾಡಿದ ತಪ್ಪಿಗಾಗಿ ಅಥವಾ ಎಡವಿದ ಹೆಜ್ಜೆಗಳಿಗಾಗಿ ವಿಶ್ವ ನಿಯಮವು ಕೊಟ್ಟ ಶಿಕ್ಷೆ ಎಂದು ತಿಳಿಯಬಾರದು. ಇದು ಅಥವಾ ಇವು ಅಜ್ಞಾನದಲ್ಲಿ ಅನಿವಾರ್ಯವಾಗಿರುವಂತಹವು ಅಂತ ಬಹಳ ಸ್ಪಷ್ಟವಾಗಿ ಶ್ರೀ ಅರವಿಂದರು ನಮಗೆ ಬರೀತಾರೆ. ಏನಿದ್ರ ಅರ್ಥ? ಅದನ್ನ ನಾವು ಮುಂದೆ ಆಳವಾಗಿ ಶ್ರೀ ಅರವಿಂದರ ಕರ್ಮ ಸಿದ್ಧಾಂತ ತಗೊಂಡಾಗೆ ಬಹುಶಃ ಇನ್ನೂ ಆಳವಾಗಿ ಹೋಗಬಹುದು. ಇಷ್ಟು ತಿಳ್ಕೊಳ್ಳೋಣ. ಇದು ಒಂದು ಮೆಂಟಲ್ ಕನ್ಸ್ಟ್ರಕ್ಟ್, ಮಾನವನ ಮಾನಸದ ಒಂದು ಕಟ್ಟಡ, ಇದು ರಚನೆ. ಇದಕ್ಕೆ ಹೆಚ್ಚು ಅರ್ಥ ಇಲ್ಲ. ಹಾಗಾಗಿ ನಮ್ಮ ಪಾಪ ಪುಣ್ಯಗಳು ಶಿಕ್ಷೆ ಮತ್ತು ಕೊಡುಗೆಗಳು ಅಥವಾ ಪಾರಿತೋಷಕಗಳು ಅಲ್ಲ. ನಮ್ಮ ಪುನರ್ಜನ್ಮ ಅನ್ನೋದು ನಮ್ಮ ಪಾಪ ಪುಣ್ಯಗಳ ಪರಿಣಾಮ ಅಲ್ಲ. ಇದು ಆಘಾತಕಾರಿಯಾಗಿರುವಂಥ ಒಂದು ಸ್ಟೇಟ್ಮೆಂಟ್. ಇದರ ಪರಿಣಾಮಗಳೇನು ನಾವು ಹೇಳಿದ್ದೀನಿ. ಕರ್ಮ ಸಿದ್ಧಾಂತದಲ್ಲಿ ಬಹಳ ಆಳವಾಗಿ ಹೋಗಬಹುದು. ಚೈತ್ಯ ಪುರುಷಕ್ಕೆ ಬೇಕಾಗಿರುವಷ್ಟು ಮಾತ್ರ ನಾವು ಇದನ್ನ ಇಲ್ಲಿ ತಗೊಳ್ಳಬಹುದು. ಇದು ಶ್ರೀ ಅರವಿಂದರು ಹೇಳಿದ್ದು. ಶ್ರೀ ಮಾತೆಯವರ ಅಭಿಪ್ರಾಯವೂ ಇದೇ ಆಗಿರುತ್ತದೆ. ಹಾಗಾಗಿನೇ ಕಪಾಲಿ ಶಾಸ್ತ್ರಿಗಳು ಇದರ ಬಗೆಗೆ ಸಾಮಾನ್ಯ ನಂಬಿಕೆಯ ಪುನರ್ಜನ್ಮದ ಬಗೆಗೆನೂ ಪ್ರಶ್ನೆ ಮಾಡ್ತಾರೆ. ಅದನ್ನ ಆಲ್ರೆಡಿ ನೋಡಿದ್ವಿ ನಾವು. ನಮ್ಮ ಬಹಳಷ್ಟು ಜನಜನಿತಿಕ ನಂಬಿಕೆಗಳನ್ನ, ಪಾಪ್ಯುಲರ್ ಬಿಲೀಫ್ಸ್, ನಾವು ಬಿಡಲಾರದೆ ಶ್ರೀ ಅರವಿಂದರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇದನ್ನ ಹೇಳಬಯಸ್ತೇನೆ ನಾನು. ಹೀಗೆ ಮುಂದೆ ಶ್ರೀ ಅರವಿಂದರ ಒಂದು ಉಲ್ಲೇಖ ಇದೆ. ಇದು ಒಂದು ಕುತ್ಸಿತ ಪ್ರಶ್ನೆ. ಏನು? ಪ್ರೇತ ಸಂಭಾಷಣೆ, ಸಿಯಾನ್ಸ್ ಅಂತ ಇಂಗ್ಲಿಷ್ನಲ್ಲಿ, ಅಥವಾ ಇನ್ನೊಂದು ಅಂದ್ರೆ ಪ್ಲಾಂಚೆಟ್ ಬೋರ್ಡ್ ಅಂತನೂ ಅಂತಾರೆ. ಅದರಲ್ಲಿ ಸತ್ತಿರುವ ವ್ಯಕ್ತಿಯನ್ನ ಕರೆದು ಅವನಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅವನು ಅದಕ್ಕೆ ಉತ್ತರ ಕೊಡ್ತಾನೆ ಅಂತ ನಂಬಲಾಗ್ತದೆ. ಸತ್ತಿರುವ ವ್ಯಕ್ತಿ ಇದ್ರೆ ಏನು, ಆಲ್ರೆಡಿ ನಾವು ವ್ಯಷ್ಟಿ ಸತ್ತೇ ಅನ್ನೋದನ್ನ ಬಹಳ ಆಳವಾಗಿ ಬಹುಶಃ 3 ಅಥವಾ 4ನೇ ಅಧ್ಯಯನದಲ್ಲಿ ಆಳವಾಗಿ ಇದನ್ನು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಬರುವಂಥದ್ದು ಏನು? ಆತ್ಮವು ಬಂದು ಉತ್ತರ ಕೊಡ್ತದಾ? ಜೀವವು ಬಂದು ಉತ್ತರ ಕೊಡ್ತದಾ? ಚೈತ್ಯ ಪುರುಷ ಬಂದು ಉತ್ತರ ಕೊಡ್ತದಾ? ಏನು ಇದು? ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ಪ್ರೇತ ಸಂಭಾಷಣೆಗಳಲ್ಲಿ ಬರುವಂತಹ ಪ್ರೇತ ಅಥವಾ ಭೂತವು ಚೈತ್ಯ ಸತ್ಯಯಲ್ಲ. ಮಾಧ್ಯಮವಾಗಿರುವವನ ಮೂಲಕ ಬರುವಂತಹದು ಅವನ ಸುಪ್ತ ಪ್ರಜ್ಞೆ ಮತ್ತು ಅವನ ಸುತ್ತಲೂ ಕುಳಿತವರ ಸುಪ್ತ ಪ್ರಜ್ಞೆ
ಅಥವಾ ತೀರಿಕೊಂಡವರ ಪ್ರಾಣಿಕ ಕೋಶಗಳು, ಅಥವಾ ತೀರಿ ಹೋದವನೇ ತನ್ನ ಪ್ರಾಣಕೋಶದಲ್ಲಿ ಬಂದಿರುವುದು, ಅಥವಾ ಅತಿ ನಿಮ್ನ ಸ್ತರದ ಪ್ರಾಣಿಕ ಭೌತಿಕದ ಘಟಕಗಳು ಇತ್ಯಾದಿ. ಇಷ್ಟೆಲ್ಲ ಆಳವಾಗಿ ಶ್ರೀ ಅರವಿಂದರು ನಮಗೆ ಇದರ ಕುಂಡಲಿಯನ್ನು ತೋರಿಸ್ಬಿಡ್ತಾರೆ. ಕುಂಡಲಿ ಅಂದ್ರೆ ಜಾತಕ. ಸಿಯಾನ್ಸ್ನಲ್ಲಿ ಬರುವಂತಹದ್ದು ಯಾವುದೇ ಆತ್ಮವೂ ಅಲ್ಲ, ಚೈತ್ಯ ಪುರುಷವೂ ಅಲ್ಲ, ಜೀವವೂ ಅಲ್ಲ. ಅಲ್ಲಿ ಬರೋದು ಪ್ರಾಣಿಕದ ಯಾವುದೋ ಒಂದು ಭಾಗ. ಅದು ನಿಜವಾಗಿ ಬರುವುದಾದ್ರೆ ಮುಕ್ಕಾಲ್ ಕೇಸಸ್ನಲ್ಲಿ ಹೀಗೂ ಆಗೋದಿಲ್ಲ ಅಂತಾರೆ ಶ್ರೀ ಅರವಿಂದರು. ಆಗೋದೇನು, ಆ ಪ್ಲಾಂಚೆಟ್ ಬೋರ್ಡ್ ಮುಂದೆ ಕುಳಿತಿರುವಂಥ ಕೆಲವರ ಸುಪ್ತ ಪ್ರಜ್ಞೆ, ಸಬ್ ಕಾನ್ಶಿಯಂಟ್ ಇಂದ ಬರುವಂಥ ಸಂಗತಿಗಳನ್ನ, ವಿಷಯಗಳನ್ನ ಕೆಲವಾರು ಅತಿ ಕೆಳಗಿನ ಮಟ್ಟದ ಪ್ರಾಣಿಕ ಶಕ್ತಿಗಳು ಬಳಸಿ ನಿಮಗೆ ಉತ್ತರವನ್ನು ಕೊಡ್ತವೆ. ಇದು ಒಂದು ಗಂಭೀರವಾಗಿರುವಂತ ಪ್ರಶ್ನೆ. ಮತ್ತೆ ನಾವು ಇಂಥವನ್ನ ನಂಬಿ ಆಧ್ಯಾತ್ಮವನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗ್ತವೆ. ಇದು ತಪ್ಪು. ಶ್ರೀ ಅರವಿಂದರು ಅತಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾಕೆ ಒತ್ತಿ ಹೇಳಬೇಕಂದ್ರೆ, ಶ್ರೀ ಅರವಿಂದರೇ ಬಡೋದಾ ಸಂಸ್ಥಾನದಲ್ಲಿ ನೌಕರಿ ಮಾಡ್ತಿದ್ದಾಗೆ ಮಹಾರಾಜ ಗಾಯಕ್ವಾಡ್ರ ಹತ್ರ ಈ ಸಿಯಾನ್ಸ್ನಲ್ಲಿ ತಾವು ಭಾಗವಹಿಸ್ತಾ ಇದ್ರು. ಹಾಗಾಗಿ ಅದರ ಆಳವಾದ ಜ್ಞಾನ ಅವರಿಗೆ ಇದೆ. ಅದರ ಆಧಾರದ ಮೇಲೆ ಅವ್ರು ಹೇಳಿರುವಂಥದ್ದು. ಇದು ಸಿಯಾನ್ಸ್ ಬಗ್ಗೆ, ಪ್ರೇತ ಸಂಭಾಷಣೆಯ ಬಗ್ಗೆ ಇರುವಂಥ ಒಂದು ಕ್ಲಾರಿಫಿಕೇಶನ್. ಮುಂದೆ ಇನ್ನೂ ಒಂದು ಅತಿ ಕ್ಲಿಷ್ಟವಾದ ಪ್ರಶ್ನೆ. ಯಾಕೆಂದ್ರೆ ಇದು ಕಠಾ ಉಪನಿಷತ್ ಭಾಷ್ಯದಲ್ಲೇ ಆಯ್ತು, ಬೃಹದಾರಣ್ಯಕದ ಭಾಷ್ಯದಲ್ಲೇ ಆಯ್ತು, ಛಾಂದೋಗ್ಯದ ಭಾಷ್ಯದಲ್ಲೇ ಆಯ್ತು, ಚರ್ಚೆಗೆ ಬರ್ತದೆ. ಅದನ್ನ ಆಧರಿಸಿ ಕೆಲವೊಂದು ತಾತ್ವಿಕರು ಅಂದ್ರೆ ಆಚಾರ್ಯರು ಕೆಲವೊಂದು ಜೀವಗಳು ಮನುಷ್ಯ ಸ್ತರದ ನಂತರ, ಅಂದ್ರೆ ಮನುಷ್ಯ ಜೀವನದಲ್ಲಿ ಬಂದು ಮರಣಿಸಿದ ನಂತರ ಅಧೋಯೋನಿಗಳಿಗೆ ಹೋಗ್ತಾರೆ, ಅಂದ್ರೆ ನರಿ ನಾಯಿಗಳಾಗಿ ಹುಟ್ಟುತ್ತಾರೆ, ಅಥವಾ ಮರಗಿಡಗಳಾಗಿನೂ ಹುಟ್ಟುತ್ತಾರೆ ಅಂತ ಆದಿಶಂಕರಾಚಾರ್ಯರು ಟಿಪ್ಪಣಿ ಬರೀತಾರೆ, ಭಾಷ್ಯ ಬರೀತಾರೆ. ಇದು ಸರಿಯೇ? ಅಥವಾ ಇದರಲ್ಲಿ ಇರುವ ಸತ್ಯ ಏನು? ಇದು ಒಂದು ಪ್ರಶ್ನೆ. ಇದಕ್ಕೆ ಶ್ರೀ ಅರವಿಂದರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಹಿಮ್ಮುಖ ಚಲನೆಯಂತೆ ಕಾಣುವಂತಹ ಚಲನೆಗಳು ಇರಬಹುದು, ಆದರೆ ಅವು ನಿಜವಾಗಿ ವಕ್ರವಾಗಿರುವ ಚಲನೆಗಳಾಗಿದ್ದು ಅವು ಹಿಂದೆ ಜಾರಿ ಬೀಳುವಿಕೆ ಅಲ್ಲ. ಜೀವವು ಮತ್ತೆ ಪ್ರಾಣಿ ಪರಿಸ್ಥಿತಿಗಳಿಗೆ ಹಿಂದೆ ಹೋಗುವುದಿಲ್ಲ, ಆದರೆ ಪ್ರಾಣಿಕ ವ್ಯಕ್ತಿತ್ವದ ಭಾಗವೊಂದು ಬೇರ್ಪಟ್ಟು ಪ್ರಾಣಿ ಜನ್ಮದಲ್ಲಿ ಸೇರಿ ಪಶುವೃತ್ತಿಗಳನ್ನು ಕಾರ್ಯಗತ ಮಾಡಿ ತೀರಿಸಬಹುದು. ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಇದು ಶ್ರೀ ಅರವಿಂದರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದು ಸಂಸ್ಕೃತ ಭಾಷೆನೂ ಅಲ್ಲ, ಸಂಸ್ಕೃತ ಭಾಷೆಯ ಅನುಕೂಲ ಇದೆ. ನಾವು ಗಮನಿಸಲಾರ್ದು ಇನ್ನೊಂದು ಅಂಶ ಅಂದ್ರೆ ಬಹಳ ಅನಾನುಕೂಲತೆನೂ ಇದೆ. ಏನು? ಶಬ್ದಗಳಿಗೆ ಏನೇ ಅರ್ಥ ಕೊಡಬಹುದು ನೀವು.
ಆ ಸೌಲಭ್ಯ ಸಂಸ್ಕೃತದಲ್ಲಿದೆ. ಇದನ್ನ ಭಾಷ್ಯಕಾರರು ಬಹಳ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಶಬ್ದಗಳಿಗೆ ಏನೇ ಅರ್ಥ ಕೊಡ್ಬೋದು ನೀವು. ಈಗ ಇದನ್ನೇ ಹೇಳಿದ್ದೆ ನಾನು. ಸ್ಥಾವರ ಅಂತ ಒಂದು ಶಬ್ದ ಬರ್ತದೆ ಕಠೋಪನಿಷತ್ತಿನಲ್ಲಿ. ಮರಣಿಸಿದ ವ್ಯಕ್ತಿ ಪುನರ್ಜನ್ಮಕ್ಕೆ ಬಂದಾಗ ಸ್ಥಾವರಗಳಿಗೆ ಹೋಗ್ತಾನೆ. ಸ್ಥಾವರ ಅಂದ್ರೇನು? ನೀವು ಸಂಸ್ಕೃತ ಪಂಡಿತರಾಗಿದ್ರೆ 10 ಅರ್ಥಗಳನ್ನು ಕೊಡಬಹುದು ಅದಕ್ಕೆ. ಅದು ನಿಮ್ಮ ಊಹೆಯ ಆಧಾರದಿಂದ ಬರೆದಿದ್ದೇ ಹೊರತು ಗುಹ್ಯ ಸತ್ಯದ ಜ್ಞಾನದಿಂದ ಬರೆದದ್ದು ಅಲ್ಲ. ಹಾಗಾಗಿನೇ ನಾನು ಮೊದಲೇ ಹೇಳಿದೆ, ಶ್ರೀ ಮಾತಾರವಿಂದರ ಬರವಣಿಗೆಗಳಿಗೆ 10 ಪಟ್ಟು ತೂಕ ಜಾಸ್ತಿ, ಹೆಚ್ಚು. ಅದು ಅವರ ಆಧ್ಯಾತ್ಮಿಕ ಪ್ಲಸ್ ಶ್ರೀಮಾತೆಯವರ ಗುಹ್ಯ ಜ್ಞಾನದ ಒಂದು ಭಟ್ಟಿ ಇಳಿಸುವಿಕೆ. ಈ 2 ಕಾರಣದಿಂದಾಗಿ ನಾವು ಶ್ರೀ ಮಾತಾರವಿಂದರ ಹೇಳಿಕೆಗಳನ್ನ ಸರಿಸಿ ಹಾಕಲಕ್ಕೆ ಬರುವುದಿಲ್ಲ. ಇನ್ನೊಂದು ಪತ್ರದಲ್ಲಿ ಶ್ರೀ ಅರವಿಂದರು ಹೇಳ್ತಾರೆ, ಇಲ್ಲಿ ಇನ್ನೂ ಅತಿ ಸ್ಪಷ್ಟವಾಗಿ ಹೇಳ್ತಾರೆ, ಜೀವ ಅಂದ್ರೆ ಚೈತ್ಯ ಸತ್ಯಯು ಒಮ್ಮೆ ಮಾನವ ಪ್ರಜ್ಞಾ ಮಟ್ಟಕ್ಕೆ ಮುಟ್ಟಿದ ಮೇಲೆ ಅಧೋ ಪ್ರಾಣಿಗಳ ಪ್ರಜ್ಞೆಗೆ ಮರಳಿ ಹೋಗುವುದಿಲ್ಲ. ಅದು ಹೇಗೆ? ಅದು ಒಂದು ಮರವೊಂದರಲ್ಲಿ ಅಥವಾ ಭಂಗುರದ ಹುಳು, ಕೀಡೆ ಮಕೋಡೆ ಅಂತೀವಿ ಹಿಂದಿಲಿ, ಒಂದರಲ್ಲಿ ಹೋಗಿ ಸೇರಲಾರದೋ ಹಾಗೆ. ಇದು ಬಹಳ ಕ್ಲಿಯರ್ ಆಗಿ ಹೇಳಿರುವಂತಹದ್ದು. ಇದಕ್ಕೆ ಸಮರ್ಥನೆಗಾಗಿ ಒಂದು ನಿಮಗೆ ಅರ್ಥ ಆಗೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನಮಗೆಲ್ಲ ಗೊತ್ತಿದೆ, ಕಂಪ್ಯೂಟರ್ ಫಸ್ಟ್ ಜನರೇಷನ್, ಸೆಕೆಂಡು, ಥರ್ಡು, ಫೋರ್ತ್, ಬಹುಶಃ 5th 6th ನಡೀತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಒಂದು ಚಿಕ್ಕ ಪ್ರಶ್ನೆ ಕೇಳ್ತೇನೆ. ಕಂಪ್ಯೂಟರ್ನಲ್ಲಿ 2 ಇರ್ತವೆ, ಹೌದೇ? ಒಂದು ಸಾಫ್ಟ್ವೇರು, ಒಂದು ಹಾರ್ಡ್ವೇರ್. ಸಾಫ್ಟ್ವೇರ್ ಅಂದ್ರೆ ತಂತ್ರಾಂಶ ಅಂತೇವೆ, ಹಾರ್ಡ್ವೇರ್ ಅಂದ್ರೆ ಯಂತ್ರಾಂಶ ಅಂತ. ಇಂಗ್ಲಿಷ್ನಲ್ಲೇ ಬಳಸುವ ಸುಲಭ ಆಗ್ತದೆ. ಫಸ್ಟ್ ಜನರೇಷನ್ ಕಂಪ್ಯೂಟರ್ದು ಸಾಫ್ಟ್ವೇರ್ ತಗೊಂಬಂದು ನಾವು 5th ಜನರೇಷನ್ ಕಂಪ್ಯೂಟರ್ನಲ್ಲಿ ನಡೆಸ್ಲಿಕ್ಕೆ ಬರ್ತದೆಯೇ? ಉತ್ತರ ಸರಳ, ಬರಲ್ಲ. ಯಾಕೆ? ಇನ್ಕಂಪೇಟಬಲ್ ಸಾರ್ ಅಂತೇವೆ, ಹೌದಾ? ಅದು ಅಸಮಂಜಸ, ಹೊಂದುವುದಿಲ್ಲ. ಹಾಗೆ 5th ಜನರೇಷನ್ ಸಾಫ್ಟ್ವೇರ್ ತಗೊಂಬಂದು ನಾವು ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ನಲ್ಲಿ ನಡೆಸ್ಲಕ್ಕೆ ಬರ್ತದೆಯೇ? ಅದೂ ಸಾಧ್ಯ ಇಲ್ಲ. ಹಾಗೇನೆ ಮಾನವನ ಮಟ್ಟದವರೆಗೆ ಬೆಳೆದಿರುವ ಒಂದು ಚೈತ್ಯ ಸತ್ಯೆಯು, ಅಂದ್ರೆ ಇಲ್ಲಿ ಅದನ್ನು ಸಾಫ್ಟ್ವೇರ್ ಅಂತ ನಾವು ತಿಳಿಯೋದಾದ್ರೆ, ಒಂದು ಗಿಡ ಮರದಲ್ಲಿಯೋ, ಒಂದು ಕೀಡೆ ಮಕೋಡೆ ಹುಳು ಹುಪ್ಪಟೆಯಲ್ಲಿಯೋ, ಅಥವಾ ನಾಯಿ ನರಿಗಳಾಗಿಯೋ ಹುಟ್ಟುವ ಸಾಧ್ಯತೆ ಇರುವುದಿಲ್ಲ. ಅದು ಸಾಧ್ಯನೇ ಇಲ್ಲ ಅಂತಾರೆ ಶ್ರೀ ಅರವಿಂದರು. ಹಾಗಾದ್ರೆ ಕೆಲವೊಂದು ಪುರಾಣದಲ್ಲಿ ಇದರ ಬಗ್ಗೆ ವಿವರಣೆ ಬರ್ತದಲ್ಲ, ಅದು ಆಲ್ರೆಡಿ ನೋಡಿದ್ವಿ. ಶ್ರೀ ಅರವಿಂದರು ಹೇಳ್ತಾರೆ, ಸತ್ತ ವ್ಯಕ್ತಿಯ ಪ್ರಾಣಿಕದ ಭಾಗವೊಂದು ಅಥವಾ ಮಾನಸದ ಭಾಗವೊಂದು ಬೇರ್ಪಟ್ಟು ತನ್ನ ಒಂದು ಕಾಮನೆಯ ತೃಪ್ತಿಗಾಗಿ ಹೀಗೆ ಕೆಳಗಿನ ಯೋನಿಗಳಲ್ಲಿ ಹೋಗುವ ಸಾಧ್ಯತೆ ಇದೆ. ಅಥವಾ ಆಲ್ರೆಡಿ ಯಾರು ವ್ಯಕ್ತಿಯನ್ನ ಅದು ಹಿಡುಕೊಂಡು ಅವನಲ್ಲಿ ಪ್ರವೇಶಿಸಿ ಅದನ್ನ ಭೋಗಿಸುವಂತ ಸಾಧ್ಯತೆ ಇದೆ. ಇದು ಸರಿಯಾದ ಅರ್ಥವಂತಿಕೆ. ಇದು ಇಟ್ ಈಸ್ ಕ್ವೈಟ್ ರೀಸನಬಲ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಕೂಡ ನಾವು ಜ್ಞಾಪಕದಲ್ಲಿ ಇರಿಸಿಕೊಳ್ಳಬೇಕು. ಯಾಕೆಂದ್ರೆ ಆಲ್ರೆಡಿ ಹೇಳಿದ್ದೇನೆ, ಉಪನಿಷತ್ತುಗಳು ಮತ್ತು ಅದರ ಬಗ್ಗೆ ಭಾಷ್ಯಕಾರರು ಬರೆದಿರುವಂಥದ್ದನ್ನ ನಾವು ಪ್ರಶ್ನಿಸಲಾರದೆ ನಾವು ನಂಬುತ್ತೇವೆ. ನಮಗಷ್ಟು ವಿಶ್ವಾಸ ಇದೆ.
ಆದರೆ ಈ ಗುಹ್ಯ ಸಂಗತಿಗಳ ಮತ್ತು ಆಧ್ಯಾತ್ಮಿಕ ಸಂಗತಿಗಳಲ್ಲಿ ಊಹಾಪೋಹೆಯು ಕೆಲಸಕ್ಕೆ ಬರುವುದಿಲ್ಲ. ಅದರ ನೇರ ಅನುಭವ ಇರಬೇಕು. ಈ ಅನುಭವ ಇರುವಂಥವರು ಸದ್ಯ ನಮ್ಮ ದೃಷ್ಟಿಯಲ್ಲಿ ಶ್ರೀಮಾತಾರವಿಂದರು. ಏಕೆಂದ್ರೆ ಅಜೆಂಡಾದ ಆಣಿಮುತ್ತು ಅಂತ ಒಂದು ಸೀರೀಸ್ ಪ್ರಬಂಧಗಳನ್ನ ಬರಿತಾ ಇದ್ದೇನೆ. ಒಂದರಲ್ಲಿ ಶ್ರೀಮಾತೆಯವರು ದಿಟ್ಟವಾಗಿ ಹೇಳ್ತಾರೆ, ನಾನು ಹಲವಾರು ಚೈತ್ಯ ಸತ್ಯಗಳ ಪುನರ್ಜನ್ಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದೆನಾಗಿ ಆ ಅನುಭವದಿಂದ ಇದನ್ನು ಹೇಳುತ್ತಿದ್ದೇನೆ ಅಂತಾರೆ. ನಮಗೆ ಇದಕ್ಕಿಂತ ಆಥೆಂಟಿಕ್ ಆಗಿ ನಮಗೆ ವಿಷಯಗಳನ್ನು ತಿಳಿಸುವವರು ಯಾರು? ಶ್ರೀಮಾತೆಯವರು ಗುಹ್ಯ ವಿದ್ಯಾ ವಿಶಾರದೆ. ಶಿ ಇಸ್ ದಿ ಗ್ರೇಟೆಸ್ಟ್ ಅಕಲ್ಟಿಸ್ಟ್ ಆಫ್ ಅವರ್ ಟೈಮ್ಸ್. ಹಾಗಾಗಿ ಇಂತಹ ಸಂಗತಿಗಳ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲವೂ ಶ್ರೀಮಾತೆಯವರಿಗೆ ತಿಳಿದ ಸಂಗತಿಗಳು. ಅವರು ಇದನ್ನು ಹೇಳಿದ್ದಾರೆ. ಈಗ ಮತ್ತೊಂದು ಪ್ರಶ್ನೆ ಅಂದ್ರೆ, ಹಿಂದಿನ ಜನ್ಮಗಳ ನೆನಪು ನಮಗೆ ಯಾಕೆ ನೆನಪಿರೋದಿಲ್ಲ? ಅದೇ ಜೀವನೇ, ಚೈತ್ಯ ಪುರುಷವೇ ಮುಂದುವರಿಯೋದಾದ್ರೆ, ಅದು ಅಮರತತ್ವ ಆದ್ರೆ ನಮ್ಮ ಹಿಂದಿನ ಜನ್ಮದ ನೆನಪುಗಳು ಯಾಕೆ ಉಳಿಯೋದಿಲ್ಲ? ಇದನ್ನು ಆಲ್ರೆಡಿ ನಾವು ವ್ಯಷ್ಟಿಸತ್ತೆ ಇಂಡಿವಿಜುವಲ್ ಬೀಯಿಂಗ್ ಬಹುಶಃ 4, 5, 6ನೇ ಒಂದು ಅಧ್ಯಯನದಲ್ಲಿ ಆಳವಾಗಿ ಹೋಗಿದ್ವಿ. ಹಿಂದಿನ ವಾರದಲ್ಲೇನು ಸ್ವಲ್ಪ ಸೂಚನೆ ಕೊಟ್ಟಿದ್ವಿ. ಇದನ್ನ ಚೈತ್ಯ ಪುರುಷವು ಮರಣದ ನಂತರ ಭೌತಿಕವನ್ನು ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಪ್ರಾಣಿಕ ಮತ್ತು ಹೆಚ್ಚಾಗಿ ಮಾನಸ ಕೋಶದಿಂದ ಊರ್ಧ್ವಲೋಕಕ್ಕೆ ಹೋಗ್ತದೆ. ಹೋಗ್ತಾ ಹೋಗ್ತಾ ಪ್ರಾಣಿಕ ಲೋಕದಲ್ಲಿ ಪ್ರಾಣಿಕ ಶರೀರವನ್ನ ಬಿಟ್ಟು ಹೋಗ್ತದೆ. ಹಾಗೆ ಮಾನಸದಲ್ಲಿ ಮಾನಸ ಶರೀರವನ್ನ ಅಥವಾ ಕೋಶವನ್ನ ಬಿಟ್ಟು ಮೇಲೆ ಹೋಗ್ತದೆ ಚೈತ್ಯ ಲೋಕಕ್ಕೆ. ಹಾಗಾಗಿ ನಮ್ಮ ನೆನಪು ಅಂದ್ರೇನು? ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಅವರ್ ಮೈಂಡ್. ಕ್ರೂಡಾಗಿ ನಮ್ಮ ವೈದ್ಯಕೀಯ ಬಂಧುಗಳು ಮಾಡರ್ನ್ ಮೆಡಿಸನ್ ಅಂತೇವಲ್ಲ, ಅವರು ಅದನ್ನ ಬ್ರೇನ್ ಅಂತ ಹೇಳ್ತಾರೆ. ನಿಮ್ಮ ಮಿದುಳು ನರಮಂಡಲ ಸುಟ್ಟಾಕಿದೀವಲ್ರಿ ಸಾಹೇಬ್ರೆ, ಹೌದಿಲ್ಲ? ಹಿಂದೂಗಳಲ್ಲಿ ಹೆಣವನ್ನ ಸುಡ್ತವೆ, ಇಲ್ಲ ಹುಗಿತಾರೆ. ಮತ್ತು ಅದು ಅಲ್ಲಿನೇ ಮುಗಿದು ಹೋಯ್ತಲ್ಲ, ಇನ್ನು ಮುಂದಿನ ಜನ್ಮದ ನೆನಪಿನ ಪ್ರಶ್ನೆಯಲ್ಲಿ ಬರ್ತದೆ. ಹಾಗಾಗಿ ಹಿಂದಿನ ಜನ್ಮದ ಯಾವುದೇ ನೆನಪುಗಳು ಇರುವುದಿಲ್ಲ, ಇರುವ ಸಾಧ್ಯತೆನೂ ಇಲ್ಲ. ಆದರೂ ಕೆಲವೊಂದು ಕಥೆಗಳು ಕೇಳ್ತೇವೆ ನಾವು, ಚೆನ್ನಾಗಿ ದಾಖಲಿಸಲ್ಪಟ್ಟ ಹಿಂದಿನ ಜನ್ಮದ ಸ್ಮೃತಿಗಳಿರುವ ಕೆಲವೊಂದು ಪ್ರಸಂಗಗಳನ್ನ ಓದುತ್ತೇವೆ. ಇದರ ವಿವರಣೆ ಏನು? ಇದರ ಬಗ್ಗೆ ಶ್ರೀ ಅರವಿಂದರು ಬರೀತಾರೆ, ಇಲ್ಲಿ ನಿಜವಾಗಿ ನಡೆಯುವುದೇನೆಂದರೆ, ಪ್ರಾಣಿಕ ಊರ್ಜೆಯ ಭಾಗವೊಂದು ಅಥವಾ ಉಪಕರಣಾತ್ಮಕ ಪ್ರಜ್ಞೆ ಅಥವಾ ಪ್ರಕೃತಿಯು ಬಹಳಷ್ಟು ಬಾರಿ ಹಾಗೆ ಮಾಡುತ್ತದೆ. ಅದು ಪೃಥ್ವಿ ಜೀವನದಲ್ಲಿ ಯಾವುದಕ್ಕಾದರೂ ಪ್ರಬಲವಾಗಿ ಲಿಪ್ತವಾಗಿದ್ದರೆ, ಅಂದ್ರೆ ಅಂಟಿಕೊಂಡಿದ್ದರೆ, ಇದು ಪುನರ್ಜನ್ಮವಾದ ತಕ್ಷಣವೇ ಹಿಂದಿನ ಜನ್ಮದ ಪೂರ್ಣ ನೆನಪಿನೊಂದಿಗಿರುವಂತಹ ಕೆಲವು ಉದಾಹರಣೆಗಳನ್ನು ಪುಷ್ಟೀಕರಿಸುತ್ತದೆ. ಸಾಧಾರಣವಾಗಿ ಯೋಗ ಬೆಳವಣಿಗೆಯಿಂದ
ಅಥವಾ ಅಂತರ್ದೃಷ್ಟಿಯಿಂದ ಮಾತ್ರ ಹಿಂದಿನ ಜನ್ಮಗಳ ನಿಖರ ನೆನಪುಗಳನ್ನು ಹೇಳಬಹುದು. ಕ್ಲೇರ್ ವಾಯನ್ಸ್ ಅಂತೀವಿ ಅಂತರ್ದೃಷ್ಟಿ ಅಂದರೆ, ಆರ್ ಯೋಗಿಕ್ ಡೆವಲಪ್ಮೆಂಟ್. ಅದರಿಂದ ಮಾತ್ರವೇ ನಾವು ಹಿಂದಿನ ಜನ್ಮದ ನೆನಪುಗಳನ್ನು ಹೇಳಬಹುದು. ಆ ನೆನಪುಗಳನ್ನು ಸರಣಿಯಾಗಿ ಇರುವುದಿಲ್ಲ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಕೆಲವೊಂದು ಪ್ರಸಂಗಗಳು, ಸಂದರ್ಭಗಳು, ಯಾವ ಸಮಯದಲ್ಲಿ ನಮ್ಮ ಚೈತ್ಯವು ಮುಂದೆ ಬಂದು ನಿಂತಿದ್ದಿತೋ ಅಂತಹ ಪ್ರಸಂಗಗಳು ನೆನಪಿನಲ್ಲಿ ಇರ್ತವೆ. ಅವುಗಳನ್ನು ಮುಂದಿನ ಜನ್ಮಕ್ಕೂ ಅವು ಹೋಗುವ ಸಾಧ್ಯತೆಗಳಿವೆ. ಹೋಗಲೇಬೇಕು ಅಂತಿಲ್ಲ, ಹೋಗೇ ಹೋಗ್ತವೆ ಅಂತನೂ ಅಲ್ಲ. ಇಟ್ ಈಸ್ ಪಾಸಿಬಲ್. ಇಷ್ಟೊಂದೆಲ್ಲ ಸೂಕ್ಷ್ಮಗಳು ಈ ಸಂಗತಿಗಳಲ್ಲಿ. ನಾವು ಇವನ್ನೆಲ್ಲ ಬಿಟ್ಬಿಟ್ಟು ಒಂದು ದೊರಗಾಗಿ ವೆರಿ ರಫ್ಲಿ ಅಂತೀವಿ, ನಮ್ಮದೇ ಅಭಿಪ್ರಾಯಗಳನ್ನು ಅದರ ಮೇಲೆ ಹೇರಿ ಇದು ಹೀಗೆ ಇದೆ, ಅದು ಹಾಗೇ ಇರ್ತದೆ. ಶ್ರೀ ಮಾತಾರವಿಂದರು ಇಷ್ಟು ಖಚಿತವಾಗಿ ಯಾವುದನ್ನು ಹೇಳಿಲ್ಲ, ಯಾಕಂದ್ರೆ ಅದು ಸಾಧ್ಯವೂ ಇಲ್ಲ. ಹಿಂದಿನ ಜನ್ಮದ ನೆನಪುಗಳು ಕೆಲವೊಂದು ಜಂತ್ರಿಗಳು. ಬಹುಶಃ ನೀವು ಚೆನ್ನೈಗೆ ಹೋದ್ರೆ ಬೀದಿಲಿ 4 ಜನ ಸಿಗ್ತಾರೆ. ನೀನು ಹಿಂದಿನ ಜನ್ಮದಲ್ಲಿ ಅಂಥವನಾಗಿದ್ದೆ, ಇಂಥ ನರಿಯಾಗಿದ್ದೆ ಅಥವಾ ಹಸು ಆಗಿದ್ದೆ ಅಂತ ಒಳ್ಳೆ ಕತೆ ಕಟ್ಟಿ ಒಂದು 500 ರೂಪಾಯಿಗೆ ನಿಮ್ಮ 10 ಜನ್ಮಗಳ ರಿಪೋರ್ಟ್ ಕೊಟ್ಟು ಬಿಡ್ತಾರೆ, ಪ್ರೋಗ್ರೆಸ್ ಕಾರ್ಡ್. ಇಂಥವನ್ನೆಲ್ಲ ನಂಬಬಹುದೇ? ಅದೆಲ್ಲ ಬೊಗಳೆ ಬಿಡ್ತಾ ಇದ್ದಾರೆ. ಕನಿಷ್ಠ ಯೋಗ ಸಾಧನೆ ಮಾಡೋರು ಇಂಥ ನಂಬಿಕೆಗಳಿಂದ ದೂರ ಇರಬೇಕು. ಇಷ್ಟೇ ನಮಗೆ ಬೇಕಾಗಿರೋದು. ಈಗ ಶ್ರೀ ಅರವಿಂದರ ಮತ್ತೊಂದು ಉಲ್ಲೇಖ ಇದೆ. ಮರಣದ ನಂತರ ಉಳಿಯುವಂಥದ್ದು ಮತ್ತು ಪುನರ್ಜನ್ಮ ಎತ್ತುವಂಥದ್ದು. ಇದನ್ನು ಸಾಕಷ್ಟು ಡಿಸ್ಕಸ್ ಮಾಡಿದ್ದೇವೆ ನಾವು. ಯಾವುದು ಉಳಿದು ಬರುವಂಥದ್ದು? ವ್ಯಕ್ತಿ ಸಾಯ್ತಾನೆ, ಫಿಸಿಕಲ್ ನಿಂತು ಹೋಗ್ತದೆ, ಬಿಟ್ಟು ಹೋಗ್ತದೆ, ಯಾಕಂದ್ರೆ ಅದು ಸುಟ್ಟೇ ಬಿಡ್ತೇವೆ ನಾವು. ಪ್ರಾಣಿಕ ಪ್ರಾಣಕೋಶ ಅಂತಾರೆ, ಅಥವಾ ಪ್ರಾಣಮಯ ಕೋಶನೂ ಅಂತಾರೆ, ಪ್ಲಸ್ ಮನೋಮಯ ಕೋಶ, ಪ್ಲಸ್ ಚೈತ್ಯ ಸತ್ತೆ ಮುಂದೆ ಹೋಗ್ತವೆ ಚೈತ್ಯ ಲೋಕಕ್ಕೆ. ದಾರಿಯಲ್ಲಿ ಪ್ರಾಣಿಕ ಲೋಕ ಬಿಟ್ಟು ಹೋಗ್ತದೆ, ಪ್ರಾಣಿಕ ಕೋಶ ಬಿಟ್ಟು ಹೋಗ್ತದೆ, ಮಾನಸ ಕೋಶ ಬಿಟ್ಟು ಹೋಗ್ತದೆ. ಹಾಗಾಗಿ ಪೂರ್ಣವಾಗಿ ಚೈತ್ಯ ಲೋಕಕ್ಕೆ ಹೋಗುವಂತಹದ್ದು ನಮ್ಮ ಚೈತನ್ಯ, ಸ್ಪಿರಿಟ್ ಅನ್ನೋದು, ಅಥವಾ ಚೈತ್ಯ ಪುರುಷ ಮಾತ್ರ. ನಮ್ಮೊಳಗಿನ ಆ ಗುಪ್ತ ಚೇತನವೇ ಅಥವಾ ಆತ್ಮದ ದಿವ್ಯತ್ವವೇ ಅಕ್ಷರವಾದುದು. ಏಕೆಂದರೆ ಅದು ಜನ್ಮರಹಿತ ಮತ್ತು ಸನಾತನ. ಅದರ ಪ್ರತಿನಿಧಿಯಾದ ಚೈತ್ಯ ಘಟಕವೇ, ಆಧ್ಯಾತ್ಮಿಕ ವ್ಯಷ್ಟಿಯೇ ನಾವು ಎಂದುಕೊಳ್ಳುವ ವ್ಯಕ್ತಿ. ನಾವು ಅಂತ ಕರ್ಕೊಳ್ಳುವ ವ್ಯಕ್ತಿ ಈ ಚೈತ್ಯ ಪುರುಷ ಮಾತ್ರ. ಈ ಒಳಗಿನ ವ್ಯಕ್ತಿಯೇ ಸಾವಿನ ನಂತರ ಉಳಿಯುವವನು. ಹೇಗೆ ಅವನು ಹುಟ್ಟಿಗೆ ಮೊದಲೇ ಇದ್ದನೋ ಹಾಗೆ. he was even before the birth. ಈ ಸತತ ಉಳಿಯುವಿಕೆಯು ಅಕಾಲ ಚೈತನ್ಯದ ಸನಾತನತೆಯು ಕಾಲದ ನಡೆಯಲ್ಲಿ ಪ್ರಕಾಶಪಡಿಸುವ ಹೆಜ್ಜೆಯಾಗಿದೆ. ಅದರ ಒಂದು ಸುಂದರವಾದ
ಒಂದು ಇಂಗ್ಲಿಷ್ ರೂಪವನ್ನು ನೋಡಿದ್ರೆ ನಮಗೆ ಬಹಳ ಆನಂದ ಆಗ್ತದೆ. ಯಾಕಂದ್ರೆ ಶ್ರೀ ಅರವಿಂದರು ಬರೆಯುವಂಥ ಇಂಗ್ಲಿಷು ಒಳ್ಳೆ ಮಿಶ್ರಿ ಇದ್ದ ಹಾಗೆ, ಕಲ್ಸಕ್ಕರೆ ಇದ್ದ ಹಾಗೆ. ಏನ್ ಹೇಳ್ತಾರೆ? ಫಾರ್ ದಿಸ್ ಕಾನ್ಸ್ಟಂಟ್ ಸರ್ವೈವಲ್ ಇಸ್ ಅ ರೆಂಡರಿಂಗ್ ಆಫ್ ದ ಇಟರ್ನಿಟಿ ಆಫ್ ಅವರ್ ಟೈಮ್ಲೆಸ್ ಸ್ಪಿರಿಟ್ ಇನ್ ಟು ದ ಟರ್ಮ್ಸ್ ಆಫ್ ಟೈಮ್ ಅಂತ. ಸನಾತನವಾಗಿರುವ ನಮ್ಮ ಚೈತನ್ಯ ಅಥವಾ ಚೈತ್ಯ ಪುರುಷ ಅದು ಕಾಲದಲ್ಲಿ ಇನ್ ಟರ್ಮ್ಸ್ ಆಫ್ ಟೈಮ್ ಮಾಡುವಂಥದ್ದೇ ನಮ್ಮ ಜನ್ಮಾಂತರಗಳು. ಜೀವದ ಬೆಳವಣಿಗೆ ಈ ರೀತಿ ಮತ್ತೆ ಮತ್ತೆ ಹುಟ್ಟಿ ಬರೋದ್ರಿಂದ ಆಗುವಂತಹ ಪ್ರಕ್ರಿಯೆ. ಅದರ ಮೂಲಕವೇ ನಮ್ಮ ಚೈತ್ಯ ಪುರುಷದ ಬೆಳವಣಿಗೆ. ಇದನ್ನು ನಾವು ಸಾಕಷ್ಟು ಸಾರಿ ಹೇಳಿದ್ದೇವೆ, ಒತ್ತಿ ಒತ್ತಿ ಹೇಳಬೇಕಾಗ್ತದೆ. ಯಾಕೆ ಅಂದ್ರೆ ಅದು ಒಂದು ಕ್ರೂಷಿಯಲ್ ಪಾಯಿಂಟ್ ಶ್ರೀಮತ್ ಅರವಿಂದರ ತತ್ವಶಾಸ್ತ್ರದ ತತ್ವದರ್ಶನದಲ್ಲಿ. ಇದು ಒಂದು ರೀತಿ ಪಿಲ್ಲರ್, ಆಧಾರ ಸ್ತಂಭ. ಇದು ಚೈತ್ಯ ಪುರುಷದ ವಿಭಾವನೆ, ಕನ್ಸೆಪ್ಷನ್. ಹೀಗೆ ಶ್ರೀ ಅರವಿಂದರು ಪುನರ್ಜನ್ಮದ ಬಗೆಗೆ ಒಂದೆರಡು, ನನ್ನ ಪ್ರಕಾರದ್ದು ಏನು ಬಹಳ ಸೀರಿಯಸ್ ರೈಟಿಂಗ್, ಆದರೆ ಶ್ರೀ ಅರವಿಂದರ ಹ್ಯೂಮರ್ ಒಂದಿದೆ, ಅದು ಬಹಳ ಸಬ್ಟಲ್, ಬಹಳ ಸೂಕ್ಷ್ಮವಾಗಿರುವಂಥದ್ದು. ಹಾಸ್ಯ ಅಂತೇವೆ ಕನ್ನಡದಲ್ಲಿ. ಈ ಹ್ಯೂಮರ್ ಈ ಪತ್ರದಲ್ಲಿ ನೋಡಬಹುದು ನಾವು. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಪುನರ್ಜನ್ಮದ ಬಗೆಗಿರುವ ಒಂದು ಸಾಮಾನ್ಯ ಜನಜನಿತ ಪ್ರಮಾದವನ್ನು ನೀನು ಮಾಡದಿರಬೇಕು. ಇದು ಪ್ರಮಾದ ಅಂತಾರೆ ಶ್ರೀ ಅರವಿಂದರು. ಏನದು ಜನಜನಿತವಾಗಿರೋದು? ಪಾಪ್ಯುಲರ್ ಬಿಲೀಫ್ ಏನಿದೆ? ಪ್ರತೀತ ವಿಚಾರವೆಂದರೆ ಟೈಟಸ್ ಬಾಲ್ಬಸನು ಮತ್ತೆ ಜಾನ್ ಸ್ಮಿತ್ನಾಗಿ ಪುನರ್ಜನ್ಮವೆತ್ತಿದ್ದಾನೆ. ಹಿಂದಿನ ಜನ್ಮದಲ್ಲಿದ್ದಂತೆ ಅದೇ ವ್ಯಕ್ತಿತ್ವದ ಗುಣಗಳ ಸಾಧನೆಗಳ ವ್ಯಕ್ತಿ ಜನ್ಮ ತಳೆದಿದ್ದಾನೆ. ವ್ಯತ್ಯಾಸ ಇಷ್ಟೇ, ನಿಲುವಂಗಿಯ ಬದಲಿಗೆ ಈಗ ಅವನು ಕೋಟು ಪ್ಯಾಂಟು ಧರಿಸುತ್ತಾನೆ ಮತ್ತು ಲ್ಯಾಟಿನ್ ಬದಲಿಗೆ ಆಂಗ್ಲ ಭಾಷೆಯನ್ನಾಡುತ್ತಾನೆಂದು. ಆದರೆ ಅದು ಹಾಗಿರುವುದಿಲ್ಲ. ಕಾಲದ ಪ್ರಾರಂಭದಿಂದ ಕೊನೆಯವರೆಗೆ ಅದೇ ವ್ಯಕ್ತಿತ್ವ ಗುಣಗಳನ್ನು ದಶಲಕ್ಷ ಬಾರಿ ಪುನರಾವರ್ತಿಸುವುದು ಯಾವ ಪೃಥ್ವಿ ಸಾಧನೆಗೆ? ಹಾಗಾಗಿನೇ ಶ್ರೀ ಅರವಿಂದರು ಪಾಶ್ಚಾತ್ಯರಲ್ಲಿರುವಂತಹ ಟ್ರಾನ್ಸ್ಮೈಗ್ರೇಷನ್ ಭಾವನೆಯನ್ನಾಗ್ಲಿ ವಿಭಾವನೆಯನ್ನಾಗ್ಲಿ, ಮೆಟೆಂಸೈಕೋಸಿಸ್ ಅಂತ ಇನ್ನೊಂದು ಶಬ್ದ ಇದೆ ಗ್ರೀಕರಿಂದ ಬಂದಿರೋದು, ಅದನ್ನೇ ಆಗ್ಲಿ ಒಪ್ಪುವುದಿಲ್ಲ. ಪುನರ್ಜನ್ಮವು ಅಷ್ಟು ಸರಳವಾದ ಪ್ರಕ್ರಿಯೆ ಅಲ್ಲ ಅಂತ ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ನೋಡಿದ್ದೇವೆ. ಅದೇ ವ್ಯಕ್ತಿನೇ ಅದೇ ಗುಣಗಳ ಜೊತೆಗೆ ಅದೇ ವ್ಯಕ್ತಿತ್ವದೊಂದಿಗೆ ಮುಂದಿನ ಜನ್ಮದಲ್ಲಿ ಹುಟ್ಟುವುದಿಲ್ಲ. ವ್ಯಕ್ತಿತ್ವ ಬದಲಾಗಿರ್ತದೆ. ಹಿಂದಿನ ಅಸಂಖ್ಯ ಜನ್ಮಗಳ ಸಾರ ಮಾತ್ರ ಅವನ ಜೊತೆಗೆ ಇರ್ತದೆ. ಅದರ ಆಧಾರದ ಮೇಲೆ ಚೈತ್ಯ ಪುರುಷವು ಹೊಸ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುತ್ತದೆ ತನ್ನ ಹೊಸ ಅನುಭವಗಳಿಗಾಗಿ. ಹಾಗಾಗಿ ಹಿಂದಿನದೇ ರಿಪೀಟ್ ಆಗ್ತಾ ಹೋಗ್ತದೆ ಅನ್ನುವಂಥ ಕೆಲವು ಭಾವನೆಗಳು ನಮ್ಮ ಪುರಾಣಗಳಲ್ಲಿ ಓತಪ್ರೋತವಾಗಿವೆ. ಯಾವುದೇ ಪುರಾಣ ತೆಗೆದು ನೋಡ್ರಿ, ಇದೇ ಅಡಗೂಲಜ್ಜಿ ಕಥೆನೇ ಹೇಳ್ತಾರೆ ಎಲ್ಲರೂ. ಇದಕ್ಕೆ ಶ್ರೀ ಮಾತಾರವಿಂದರ ಒಪ್ಪಿಗೆ ಇಲ್ಲ.
ಮುಂದಿನ ಜನ್ಮದಲ್ಲಿ ಹೊಸ ವ್ಯಕ್ತಿತ್ವ ಇರ್ತದೆ. ಅದಕ್ಕೆ ಶ್ರೀ ಅರವಿಂದರು ಒಂದು ಉದಾಹರಣೆ ಕೊಡ್ತಾರೆ. ವರ್ಜಿಲ್ಲನು ಮತ್ತೆ ಹುಟ್ಟಿದನೆನ್ನು ಅವನು ಕಾವ್ಯವನ್ನು ಒಂದೆರಡು ಜನ್ಮಗಳಲ್ಲಿ ತೆಗೆದುಕೊಳ್ಳಬಹುದು, ಆದರೆ ಅವನು ಪುರಾಣವೊಂದನ್ನು ಬರೆಯಲಾರನು. ಬಹುಶಃ ಮನೋಹರವಾದ ಚೆಲುವಿನ ಗೀತೆಗಳನ್ನು ಬರೆಯಬಹುದು. ಮತ್ತೊಂದು ಜನ್ಮದಲ್ಲಿ ಅವನು ಕವಿಯಾಗಿಯೇ ಇರುವುದಿಲ್ಲ. ಒಬ್ಬ ತತ್ವಶಾಸ್ತ್ರಿಯೋ ಯೋಗಿಯೋ ಆಗಿದ್ದು ಅತ್ಯುನ್ನತ ಸತ್ಯವನ್ನು ಹೊಂದಲು ಅಭಿವ್ಯಕ್ತಿಸಲು ಯತ್ನಿಸಬಹುದು. ಕೇಂದ್ರ ಸತ್ಯೆಯು ಅತ್ತ ಅಥವಾ ಇತ್ತ ಹೊಸದೊಂದು ವ್ಯಕ್ತಿತ್ವವನ್ನು ಬೆಳೆಸಿ ಅವುಗಳೆಲ್ಲದರ ಮೂಲಕ ಎಲ್ಲ ಬಗೆಯ ಪೃಥ್ವಿ ಅನುಭವಗಳನ್ನು ಪಡೆಯುತ್ತದೆ ಅಂತ ಶ್ರೀ ಅರವಿಂದರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ನೇರವಾಗಿ ನಮ್ಮ ಭಾಷೆಗೆ ಅದನ್ನು ಅಳವಡಿಸ್ಕೊಂಡ್ರೆ, ಲಿಂಗಪ್ಪ ಸತ್ತ ಮೇಲೆ ಅದೇ ವ್ಯಕ್ತಿನೇ ರಾಮಯ್ಯನಾಗಿ ಹುಟ್ಟೋದಿಲ್ಲ. ಅವಾಗ ಶಿವದಾರ ವಿಭೂತಿ ಹಚ್ಕೋತಿದ್ದೋನು ಈಗ ಬರೀ ತ್ರಿಪುರುಂಡ್ರ ಹಚ್ಕೊಂಡು ಜನಿವಾರ ನೀವ್ಕೊಂತ ಬರೋದಿಲ್ಲ. ವ್ಯಕ್ತಿತ್ವ ಬದಲಾವಣೆ ಆಗಿರ್ತದೆ. ಅದಕ್ಕೆ ನಾವು ಹೇಳಿದ್ದು, ಗೀತೆಯಲ್ಲಿ ಹೇಳುವ ಶ್ರೀಕೃಷ್ಣನ ಉದಾಹರಣೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ. ಅದಕ್ಕೆ ಶ್ರೀ ಅರವಿಂದರು ತಮಾಷೆನೂ ಮಾಡಿತು. ಒಂದು ಜಿನ್ನಿ ಭೂತ ಒಂದು ಬಾಟಲನ್ನು ಬಿಟ್ಟು ಅಥವಾ ಹೊರಬಂದು ಇನ್ನೊಂದು ಬಾಟಲ್ನಲ್ಲಿ ಹೋಗಿ ಸೇರಿಕೊಂಡಂತೆ ಅಲ್ಲ. ಅದೇ ಸ್ಟಫ್ ಅನ್ನೋ ಅರ್ಥದಲ್ಲಿ. ಅಥವಾ ಇನ್ನೂ ಸುಲಭವಾದ ಉದಾಹರಣೆ ಅಂದ್ರೆ, ಒಂದು ದಿಂಬನ್ನ ಅದರ ಚೀಲದಿಂದ ತೆಗೆದು ಇನ್ನೊಂದು ಹೊಸ ಚೀಲದಲ್ಲಿ ತುರುಕಿದಂತೆ. ಹಾಗೇನೂ ಅಲ್ಲ. ಪ್ರತಿ ಜನ್ಮದಲ್ಲಿನೂ ಹೊಸ ವ್ಯಕ್ತಿತ್ವ ಒಂದು ರೂಪುಗೊಂಡಿರುತ್ತದೆ. ಅದು ಹಳೆಯ ವ್ಯಕ್ತಿಯೇ ಅಲ್ಲ. ಅವನ ಆಧ್ಯಾತ್ಮಿಕ ಕೇಂದ್ರ ಚೈತ್ಯ ಪುರುಷ ಅಂತೀವಿ, ಅದು ಮಾತ್ರ ಒಂದೇ. ವ್ಯಕ್ತಿತ್ವ ಒಂದೇ ಇರೋದಿಲ್ಲ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಕವಿಯಾಗಿದ್ದವನು ವಾಲ್ಮೀಕಿ ಮಹರ್ಷಿಗಳು ಈ ಜನ್ಮದಲ್ಲಿ ಕವಿ ಆಗಬೇಕು ಅಂತ ಗ್ಯಾರಂಟಿ ಇಲ್ಲ. ಒಬ್ಬ ಯೋಧ ಆಗಿರಬಹುದು, ಒಬ್ಬ ಚೀಫ್ ಮಿನಿಸ್ಟರ್ ಆಗಬಹುದು, ಅಥವಾ ಏನೋ ಬೇಡ ಅಂತ ಎಲ್ಲೋ ಒಂದು ಹಿಮಾಲಯದ ಪರ್ವತದಲ್ಲಿ ಒಬ್ಬ ಗುಹೆಯಲ್ಲಿ ಋಷಿಯಾಗಿ ಕೂತಿರಬಹುದು. ಇದು ಹೀಗೆ ಅಂತ ನಾವು ಹೇಳೋದಲ್ಲ, ಆಯಾ ಚೈತ್ಯ ಪುರುಷಗಳೇ ಅದನ್ನು ನಿರ್ಧರಿಸ್ತವೆ. ಹಾಗಾಗಿ ಇವು ಎಲ್ಲವೂ ಒಂದು ಸ್ಟ್ರಿಕ್ಟ್ ಲಾ, ಒಂದು ಕಠಿಣ ನಿಯಮಕ್ಕೆ ಒಳಪಟ್ಟು ನಡೆಯುತ್ತವೆ ಅಂತ ತಿಳಿಯಬಾರದು ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಇನ್ನು ಮುಂದುವರಿತಾ ಮತ್ತೊಂದು ಸಂಗತಿ, ಪುನರ್ಜನ್ಮದಲ್ಲಿ ವ್ಯಕ್ತಿತ್ವ ಗುಣವು ಪ್ರಥಮ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ. ನಮ್ಮ ಕ್ಯಾರೆಕ್ಟರ್, ಪರ್ಸನಾಲಿಟಿ ಇವು ಇಂಪಾರ್ಟೆಂಟ್ ಅಲ್ಲ. ಚೈತ್ಯ ಪುರುಷವು ತನ್ನ ವಿಶ್ರಾಂತಿ ಸ್ಥಳಕ್ಕೆ ಹೋಗುವಾಗ ತನ್ನ ಜೊತೆಗೆ ಅನುಭವಗಳ ಸಾರವನ್ನು ಕೊಂಡೊಯ್ಯುತ್ತದೆ. ಭೌತಿಕ ಘಟನೆಗಳನ್ನಲ್ಲ, ಪ್ರಾಣಿಕ ಚಲನೆಗಳನ್ನಲ್ಲ, ಮಾನಸಿಕ ರಚನೆಗಳನ್ನಲ್ಲ, ಸಾಮರ್ಥ್ಯ ಅಥವಾ ಗುಣಗಳನ್ನೂ ಅಲ್ಲ. ಹಾಗಾದ್ರೆ ಹೋಗೋದೇನು ಮುಂದಿನ ಜನ್ಮಕ್ಕೆ? ಯಾವುದನ್ನು ದಿವ್ಯ ಘಟಕ ಎಂದು ಕರೆಯಬಹುದು, ಯಾವುದಕ್ಕಾಗಿ ಉಳಿದುದೆಲ್ಲವೂ ಅಸ್ತಿತ್ವದಲ್ಲಿದ್ದವೋ ಅದನ್ನು ಒಯ್ಯುತ್ತದೆ. ಅದು ಚೈತ್ಯದ ಶಾಶ್ವತ ಸೇರಿಕೆಯಾಗಿದೆ. ಇಟ್ ಈಸ್ ಎ ಪರ್ಮನೆಂಟ್ ಅಡಿಷನ್ ಟು ದ ಸೈಕಿಕ್ ಬೀಯಿಂಗ್.
ನಾನು ಎಂಜಿನಿಯರ್ ಇದ್ದೇನೆ, ಮುಂದಿನ ಜನ್ಮದಲ್ಲಿ ಇಂಜಿನಿಯರ್ ಆಗುವ ಅಗತ್ಯ ಇಲ್ಲ. ಒಬ್ಬ ರಿಕ್ಷಾವಾಲ ಆಗಿರಬಹುದು ಬೆಂಗಳೂರಲ್ಲಿ, ಅಥವಾ ಪ್ರೆಸಿಡೆಂಟ್ ಆಫ್ ಆಸ್ಟ್ರೇಲಿಯಾ ಆಗಿರಬಹುದು, ಹೂ ನೋಸ್. ಅಥವಾ ಯಾವುದೋ ಒಂದು ಅಜ್ಞಾತ ಹಳ್ಳಿಯಲ್ಲಿ ಒಬ್ಬ ಬೆಸ್ತರೋನಾಗಿರಬಹುದು. ಚೈತ್ಯದ ಬೆಳವಣಿಗೆ ಏನು ಬೇಕಂತದೋ ಆ ಪ್ರಕಾರವಾಗಿ ವ್ಯಕ್ತಿಗೆ ಮುಂದಿನ ಜನ್ಮ ಬರ್ತದೆ. ಈ ಆಯ್ಕೆ ಚೈತ್ಯ ಪುರುಷದ್ದೇ. ಅದರ ಅನುಭವಕ್ಕೆ ಹೊಸದೇನು ಬೇಕು? ಯಾವ ಒಂದು ದಿವ್ಯ ಘಟಕ ಎಲಿಮೆಂಟ್, ಘಟಕ ಅಂದ್ರೆ ಯಾವುದು ಇನ್ನೂ ಅದಕ್ಕೆ ದೊರೆತಿಲ್ಲವೋ ಅದನ್ನ ಅರಸಿಕೊಂಡು ಅದು ಮುಂದಿನ ಜನ್ಮಕ್ಕೆ ಹೋಗ್ತದೆ. ಹಾಗಾಗಿ ಅದೇ ವ್ಯಕ್ತಿತ್ವವು ರಿಪೀಟ್ ಆಗುವುದಿಲ್ಲ. ನಮ್ಮ ಎಷ್ಟೆಲ್ಲ ತಪ್ಪು ಕಲ್ಪನೆಗಳಿವೆ ಅಲ್ಲ. ನಮ್ಮ ಪುನರ್ಜನ್ಮದ ಬಗೆಗೆ ಆಯ್ತು, ಪಾಪ ಪುಣ್ಯದ ಬಗ್ಗೆ ಆಯ್ತು, ರಿವಾರ್ಡ್ ಪನಿಷ್ಮೆಂಟ್ ಬಗ್ಗೆ ಆಯ್ತು, ಇನ್ನು ಸ್ವರ್ಗ ನರಕದ ವಿಚಾರ ಬಂದ್ರಂತೂ ಮಾತಾಡೋ ಹಾಗೆ ಇಲ್ಲ. ಏನೆಲ್ಲ ಖಿಚಡಿ, ಕಲಸು ಮೇಲೋಗರ, ಅಪಾರ್ಥಗಳು, ತಪ್ಪು ಕಲ್ಪನೆಗಳು, ವಿಪರೀತವಾದಗಳು ಏನೆಲ್ಲ ತುಂಬಿದೆ ಅದರಲ್ಲಿ. ಹಾಗಾಗಿ ನಾವು ಶ್ರೀ ಮಾತಾ ಅರವಿಂದರನ್ನ ಬಹಳ ಕ್ಲಿಯರ್ಲಿ, ಸ್ಪಷ್ಟವಾಗಿ ತಿಳ್ಕೊಕೊಳ್ಳುವ ಅಗತ್ಯ ಇದೆ. ಈ ದಿವ್ಯ ಘಟಕದ ಅರ್ಥ ಏನು? ಯಾಕಂದ್ರೆ ಶ್ರೀ ಅರವಿಂದ್ರ ಹೇಳಿದ್ರು ಅದು ಶಾಶ್ವತ ಸೇರಿಕೆ ಅಂತ. ಇಟ್ ಈಸ್ ಅನ್ ಅಡಿಷನ್, ಎ ಪರ್ಮನೆಂಟ್ ಅಡಿಷನ್ ಟು ದ ಸೈಕಿಕ್ ಬೀಯಿಂಗ್. ಅದು ನಮ್ಮ ಮುಂದಿನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುತ್ತದೆ. ಜೀವನದ ಸಾರ, ಎಸೆನ್ಸ್ ತಗೊಂಡು ಮುಂದಿನ ಜನ್ಮಕ್ಕೆ ಹೋಗ್ತದ. ಅಲ್ಲಿ ಜೀವನದ ಪ್ರತಿಯೊಂದು ಅನುಭವಗಳನ್ನ, ಇನ್ಸಿಡೆಂಟ್ಸ್, ಘಟನೆಗಳನ್ನ ಅದು ತಗೊಂಡು ಮುಂದಕ್ಕೆ ಹೋಗಲ್ಲ. ಶ್ರೀ ಅರವಿಂದರು ಬರೀತಾರೆ, ಹಿಂದಿನ ಜನ್ಮಗಳ ಬಾಹ್ಯ ಘಟನೆಗಳು ಅಥವಾ ಪರಿಸ್ಥಿತಿಗಳು ನೆನಪಿನಲ್ಲಿರುವುದಿಲ್ಲ. ಈ ಕಾರಣಕ್ಕಾಗಿ ಈ ರೀತಿ ನೆನಪು ಉಳಿದು ಬರಲು ಗಟ್ಟಿಯಾದ ಬೆಳವಣಿಗೆಯು ಅಖಂಡಿತವಾಗಿ ಇರಬೇಕು, ಕಂಟಿನ್ಯೂಯಸ್. ಇದನ್ನ ಶ್ರೀ ಮಾತೆಯವರು ಬಹಳ ಸುಂದರವಾಗಿ ಇನ್ನೊಂದು ಕಡೆ ಹೇಳ್ತಾರೆ. ಈ ಎಲ್ಲಾ ಸ್ತರಗಳೇನಿವೆ ಇದರಲ್ಲಿ ನೀನು ಒಂದರಿಂದ ಇನ್ನೊಂದಕ್ಕೆ ಸೇತು ನಿರ್ಮಾಣ ಮಾಡಿರಬೇಕು. ಭೂಮಿಯ ಮೇಲೆ ಬದುಕಿದ್ದಾಗಲೇ, ದೇಹದಲ್ಲಿ ಇರುವಾಗಲೇ. ಅದನ್ನ ನೀನು ಮಾಡಿದ್ದುದಾದರೆ ಸತ್ತ ನಂತರ ಆ ಸೇತುಗಳ ಮೇಲೆ ಓಡಾಡೋದಕ್ಕೆ ನಿನಗೆ ಸಾಧ್ಯ ಆಗ್ತದೆ. ಅಂದ್ರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ನೀನು ಸುಲಭವಾಗಿ ಹೋಗಬಹುದು. ಇಲ್ಲ ಅಂದ್ರೆ ದೇರ್ ಇಸ್ ಎ ಡಿಸ್ಕನೆಕ್ಟ್, ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾವ ನೆನಪುನೂ ಉಳಿಯೋದಿಲ್ಲ. ಕವಿಯ ಸಾಮರಸ್ಯದ ಮಾನಸ ಮತ್ತು ಉದಾರ ಪ್ರಾಣಿಕದಲ್ಲಿನ ದಿವ್ಯ ಘಟಕವು ಏನಿದೆಯೋ, ಯಾವುದು ಅವುಗಳಲ್ಲಿ ಅಭಿವ್ಯಕ್ತವಾಗಿತ್ತೋ ಅದು ಉಳಿಯುತ್ತದೆ. ದಿವ್ಯ ಘಟಕ ಅಂದ್ರೆ ಇದು ನಮ್ಮ ಡಿವೈನ್ ಕ್ವಾಲಿಟೀಸ್. ಇದರ ಹೆಚ್ಚು ಆಳವಾಗಿ ಬೇಕಂದ್ರೆ ನಾವು ಗೀತೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗವನ್ನ ನೋಡಬಹುದು, ಆ ಅಧ್ಯಾಯವನ್ನು. ದೈವಿ ಗುಣಗಳು ಯಾವುವು? ಕೃತಜ್ಞತೆ, ಉದಾರತೆ, ಧೈರ್ಯ ಇತ್ಯಾದಿಗಳು. ಈ ಸಂಪದ, ಆ ಘಟಕಗಳನ್ನ ಮಾತ್ರ ನಮ್ಮ ಚೈತ್ಯ
ಪುರುಷಕ್ಕೆ ಸೇರ್ಪಡೆಯಾಗ್ತವೆ. ಉಳಿದದ್ದು ಗುಣಗಳ ಹೊಸದೊಂದು ಸಾಮರಸ್ಯವಾಗಿ ಅಭಿವ್ಯಕ್ತವಾಗುತ್ತದೆ. ಅಥವಾ ಜೀವನವು ದಿವ್ಯತೆಯ ಕಡೆ ತಿರುಗಿದ್ದರೆ ಸಾಕ್ಷಾತ್ಕಾರದ ಶಕ್ತಿಯಾಗಿ ಬಳಸಲ್ಪಡುತ್ತದೆ. ಅಥವಾ ದಿವ್ಯತೆಗಾಗಿ ಮಾಡಬೇಕಾದ ಕಾರ್ಯವಾಗಿ ಉಪಯೋಗಿಸಲ್ಪಡುತ್ತದೆ. ಇದು ನಮ್ಮ ಬದುಕಿನ ಅನುಭವಗಳ ಅರ್ಥ ಮತ್ತು ಅದರ ಸಾರ ನಮ್ಮ ಚೈತ್ಯ ಪುರುಷಕ್ಕೆ ಹೇಗೆ ಸೇರ್ತವೆ? ಅವು ದಿವ್ಯ ಗುಣಗಳಾಗಿರಬೇಕು. ಅಂಥವು ಮಾತ್ರ ಮುಂದಿನ ಜನ್ಮಕ್ಕೆ ಹೋಗ್ತವೆ. ಅದು ಸಾರ ರೂಪದಲ್ಲಿ ಇರೋ ರೀತಿಯಲ್ಲೇ ಅಲ್ಲ, ಅದರ ಉಪಯೋಗ ಇದೆ. ಅದೇ ನಮ್ಮ ಚೈತ್ಯದ ಬೆಳವಣಿಗೆ. ಹೀಗಾಗಿ ಚೈತ್ಯ ಪುರುಷವು ಜನ್ಮದಿಂದ ಜನ್ಮಕ್ಕೆ ಪ್ರಗತಿಪರವಾಗಿ ಬೆಳೆಯುವಂತಹ ಸತ್ತೆ ಅಂತ ನಾವು ಹಿಂದೆ ಹೇಳಿದ್ವಿ. ಅದಕ್ಕೆ ಪುಷ್ಟಿ, ಇದು ಪುಷ್ಟೀಕರಣ. ಹೀಗೆ ಶ್ರೀ ಅರವಿಂದರ ಇನ್ನೊಂದು ಉಲ್ಲೇಖ ಇದೆ. ಇದನ್ನ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸಾಯುತ್ತಿರುವ ವ್ಯಕ್ತಿಯ ಕೊನೆಯ ಗಳಿಗೆ, ಕೊನೆಯ ಕ್ಷಣಗಳಲ್ಲಿರುವಂತಹ ಒಂದು ಮನೋಸ್ಥಿತಿ, ಮನೋಭಾವ. ಸಾಯುತ್ತಿರುವ ಮನುಷ್ಯನ ಬಯಕೆ ಎಂಬುದು ಮೇಲ್ಮೈನದು ಮಾತ್ರ. ಅದು ಚೈತ್ಯದಿಂದ ನಿರ್ಧರಿಸಲ್ಪಟ್ಟಿದ್ದು ಭವಿಷ್ಯವನ್ನು ರೂಪಿಸಲು ನೆರವಾಗಬಹುದು. ಆ ಬಯಕೆಯೇ ಚೈತ್ಯದ ಆಯ್ಕೆಯನ್ನು ನಿರ್ಧರಿಸುವುದಿಲ್ಲ. ಚೈತ್ಯವು ತೆರೆಯ ಹಿಂದಿರುವಂತಹದು. ಚೈತ್ಯ ಸತ್ಯೆಯು ಸಾವಿನ ಸಮಯದಲ್ಲಿ ತಾನು ಮುಂದಿನ ಜನ್ಮದಲ್ಲಿ ಏನು ಮಾಡಬೇಕೆಂಬುದನ್ನು ಆಯ್ದುಕೊಳ್ಳುತ್ತದೆ ಮತ್ತು ಹೊಸ ವ್ಯಕ್ತಿತ್ವದ ಗುಣ ನಿಬಂಧನೆಗಳನ್ನು ನಿರ್ಧರಿಸುತ್ತದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಿರ್ಧರಿಸುವುದು ಚೈತ್ಯ ಸತ್ಯನೇ. ನಾನು ಮುಂದಿನ ಜನ್ಮದಲ್ಲಿ ಎಂತಲ್ಲಿ ಹುಟ್ಟಬೇಕು, ನನ್ನ ಬೆಳವಣಿಗೆಗೆ ಎಂಥ ಒಂದು ಪರಿಸರ, ಎನ್ವಿರಾನ್ಮೆಂಟ್ ಬೇಕು ಇತ್ಯಾದಿ. ಅದು ಯಾವುದೇ ಒಬ್ಬ ಯಮರಾಜನಿಂದ ನಿರ್ದೇಶಿಸಲ್ಪಟ್ಟು ಅಥವಾ ಚಿತ್ರಗುಪ್ತನ ಪುಸ್ತಕದಲ್ಲಿ ಬರೆದಿರೋ ಪಾಪ ಪುಣ್ಯಗಳ ಅಕೌಂಟ್ ಬ್ಯಾಲೆನ್ಸ್ ಏನಿದೆ, ಬ್ಯಾಲೆನ್ಸ್, ಅದರ ಮೇಲೆ ನಿರ್ಧರಿಸುವಂಥದ್ದು ಅಲ್ಲ. ಇವೆಲ್ಲ ಬಹಳ ಆಘಾತಕಾರಿ ಅಂಶಗಳು. ಶ್ರೀ ಅರವಿಂದರ ಮತ್ತು ಶ್ರೀಮಾತೆಯವರ ನವೀನ ಕಾಣಿಕೆಗಳು ಇವು ಪುನರ್ಜನ್ಮಕ್ಕೆ ಕೊಟ್ಟಿರುವಂಥ ಒಂದು ಗುಹ್ಯ ಆಧ್ಯಾತ್ಮಿಕ ಅರ್ಥ ಅವರ ಅನುಭವದಿಂದ ಹೇಳಿರೋದು. ಶ್ರೀ ಅರವಿಂದರು ಮತ್ತೆ ಇದಕ್ಕೆ ಒಂದು ಪುಷ್ಟೀಕರಣ ಕೊಡ್ತಾರೆ. ಮರಣದ ಸಮಯದಲ್ಲಿನ ಚೈತ್ಯ ಸತ್ಯೆಯ ಆಯ್ಕೆಯು ಮುಂದಿನ ವ್ಯಕ್ತಿತ್ವದ ತಾಲೀಮನ್ನು ಮಾಡುವುದಿಲ್ಲ. ಅದು ಅದನ್ನು ನಿಗದಿ ಅಥವಾ ಮಾಡುತ್ತದೆ ಅಥವಾ ಸ್ಥಾಪಿಸುತ್ತದೆ ಅಂತ. ಸ್ವಲ್ಪ ಕಷ್ಟ ಇದೆ, ಅದರ ಬದಲು ಇಂಗ್ಲಿಷ್ ನೋಡುವ. The psychic being's choice at the time of death does not work out the next formation of personality, it fixes it. ನೋಡಿ ಎಷ್ಟು ನಿಷ್ಕೃಷ್ಟವಾಗಿ ಪ್ರಿಸೈಸ್ಲಿ ಶ್ರೀ ಅರವಿಂದರು ಹೇಳ್ತಾರೆ. ಅಲ್ಲಿ ನಡೆಯೋ ಸಂಗತಿ ಏನು? ಇಟ್ ಫಿಕ್ಸಸ್ ಇಟ್. ಅದನ್ನು ವರ್ಕೌಟ್ ಮಾಡೋದು ಮುಂದಿನ ಜನ್ಮದ ಸಾಧ್ಯತೆಗಳಿಗೆ ಬಿಟ್ಟಿರುವಂಥದ್ದು. ಅದಕ್ಕೆ ಹೇಳಿದ್ರು ಶ್ರೀಮಾತೆಯವರು, ಚೈತ್ಯವು ಒಂದು ಬ್ರಾಡ್ ಔಟ್ಲೈನ್ಸ್ ನಿರ್ಧರಿಸ್ತದೆ. ಆ ಇನ್ಫಿಲಿಂಗ್ ಮಧ್ಯೆ ತುಂಬೋದೇನಿದೆಯಲ್ಲ, ಚಿಕ್ಕ ಪುಟ್ಟ ಜೀವನದ ಘಟನೆಗಳು ಆಯಾ ದೇಶಕಾಲ ಪರಿಸ್ಥಿತಿಯಂತೆ ವ್ಯತ್ಯಾಸ ಆಗ್ತಾ ಇರ್ತವೆ. ಆದರೆ ಚೈತ್ಯದ ನಿರ್ಧಾರ ಏನಿದೆ, ಇಟ್ ಈಸ್ ಫಿಕ್ಸ್ಡ್.
ಅದನ್ನೇ ನಾವು ಡೆಸ್ಟಿನಿ ಅಂತ ಕರೆಯೋದು. ಹಿಂದಿನ ವಾರ ಒಬ್ರು ಪ್ರಶ್ನೆ ಕೇಳಿತ್ತು ಡೆಸ್ಟಿನಿ ಬಗ್ಗೆ. ಇದು ಚೈತ್ಯವೇ ಡೆಸ್ಟಿನಿಯನ್ನ ನಿರ್ಧರಿಸುವಂಥದ್ದು. ಯಾವುದೇ ಬ್ರಹ್ಮನ ಹಣೆ ಬರಹ ಅಲ್ಲ, ನಮ್ಮ ಪಾಪ ಪುಣ್ಯಗಳ ಚಿತ್ರಗುಪ್ತನ ಅಕೌಂಟ್ ಕೂಡ ಅಲ್ಲ. ಚೈತ್ಯವು ಬೆಳೆಯಬೇಕು, ಅದರ ಬೆಳವಣಿಗೆಗೆ ಬೇಕಾಗುವಂತ ಪರಿಸರವನ್ನ ಚೈತ್ಯವೇ ನಿರ್ಧಾರ ಮಾಡುತ್ತದೆ ಮತ್ತು ಅಂತಹ ಕಡೆ ಹೋಗಿ ಅದು ಇರಬೇಕಂತದೆ. ಅದಕ್ಕೆ ವಿಶಿಷ್ಟವಾದ ಅನುಭವ ಒಂದು ಬೇಕಾಗಿರ್ತದೆ. ಹಾಗಾಗಿ ಇದನ್ನ ನಾವು ಮಿಠಾಯಿ ಚಡಿ ಏಟುಗಳಿಂದ ನಿರ್ಧಾರ ಆಗುತ್ತದೆ ಅಂತ ತಿಳಿಯೋದು ಅಷ್ಟು ಸರಿ ಅಲ್ಲ. ಶ್ರೀ ಅರವಿಂದರು ಬರೀತಾರೆ, ಹಿಂದಿನ ಜನ್ಮದಲ್ಲಿ ಹುಟ್ಟು ಹಾಕಲ್ಪಟ್ಟ ಬಲಗಳಿರುವುದು ಖಂಡಿತವಾದರೂ ಅವುಗಳ ತತ್ವ ಪಾಪ ಪುಣ್ಯಗಳಷ್ಟು ಬಾಲಿಶವಾಗಿರುವುದಿಲ್ಲ. ಒಳ್ಳೆಯ ಮನುಷ್ಯನೊಬ್ಬ ಅನುಭವಿಸುವ ನೋವು ಕಷ್ಟಗಳು ಅವನು ಹಿಂದಿನ ಜನ್ಮದಲ್ಲಿ ಕಡು ದುಷ್ಟನಾಗಿದ್ದನೆಂಬುದಕ್ಕಿರುವ ಪುರಾವೆಯಾಗಿ ಸಾಂಪ್ರದಾಯಿಕ ತತ್ವಗಳ ಹೇಳಿಕೆಯಾಗಿದೆ. ಎಷ್ಟು ಕ್ರಿಟಿಕಲ್ ಆಗಿದ್ದಾರೆ ನೋಡಿ ಶ್ರೀ ಅರವಿಂದರು, ವಿಮರ್ಶಾತ್ಮಕವಾಗಿದ್ದಾರೆ. ಹಾಗೆಯೇ ದುಷ್ಟ ಮನುಷ್ಯನೊಬ್ಬನ ಸಂಪತ್ತು ಅವನ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳ ಬೀಜ ಬಿತ್ತನೆಯ ಬಂಪರ್ ಬೆಳೆಯಾಗಿ ಈ ಜನ್ಮದಲ್ಲಿ ಪಡೆದಿದ್ದಾನೆಂದು ಅರ್ಥವಾಗುತ್ತದೆ. ಇದು ಶ್ರೀ ಅರವಿಂದರು ವರ್ಡ್ಸ್ ನೋಡಿ. ಇಟ್ ಈಸ್ ಟೂ ಸಿಮೆಟ್ರಿಕಲ್ ಟು ಬಿ ಟ್ರೂ ಅಂತಾರೆ ಶ್ರೀ ಅರವಿಂದರು. ಅತಿ ಸಮ್ಮಿತೀಯತೆಯೇ ಅದರ ಅಸತ್ಯದ ಮೊಹರಾಗಿದೆ ಅಂತ ಕನ್ನಡದಲ್ಲಿ ಒಂದು ಉತ್ತಮ ಟ್ರಾನ್ಸ್ಲೇಷನ್. ಇಟ್ ಈಸ್ ಟೂ ಸಿಮೆಟ್ರಿಕಲ್ ಟು ಬಿ ಟ್ರೂ ಅಂದ್ರೆ ಇದು ನಿಜ ಅಲ್ಲ. ಜನ್ಮವ ಉದ್ದೇಶವು ಅನುಭವದಿಂದ ಬೆಳೆಯುವುದು ಆಗಿರುವುದರಿಂದ ಹಿಂದಿನ ಜನ್ಮದ ಕೃತ್ಯಗಳೇನಾದರೂ ಬಂದರೆ ಅವು ಸತ್ಯೆಯ ಕಲಿಕೆಗೆ ಮತ್ತು ಬೆಳವಣಿಗೆಗೆ ಇರುತ್ತವೆಯಾಗಲಿ ಒಳ್ಳೆಯ ಮಕ್ಕಳಿಗೆ ಕೊಡುವ ಮಿಠಾಯಿಯಂತೆ ಮತ್ತು ಕೆಟ್ಟ ಮಕ್ಕಳಿಗೆ ಕೊಡುವ ಛಡಿ ಏಟುಗಳೆಂದು ತಿಳಿಯಬಾರದು. ಇದು ಬಹಳವಾಗಿ ನಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು, ಕನಿಷ್ಠ ನನ್ನ ಮಾಡಿದೆ. ಒಂದು ಪಾಪ ಪುಣ್ಯಗಳ ತಲಹದಿಯನ್ನೇ ಸ್ವರ್ಗ ನರಕಗಳ ಒಂದು ಅಸ್ತಿತ್ವವನ್ನೇ ಅಸ್ಥಿಭಾರವನ್ನೇ ಶ್ರೀ ಅರವಿಂದರು ತೆಗೆದು ಹಾಕ್ತಾರೆ. ಹಾಗಾದ್ರೆ ಈಗ ಅವರ ಡೆಫಿನೇಷನ್ ಏನು ಇವಕ್ಕೆ? ಒಳ್ಳೆ ಕೆಟ್ಟದು ಇಲ್ಲವೇ? ಇದೆ, ಒಳ್ಳೆಯದು ಕೆಟ್ಟದು ಇದೆ, ಒಳಿತು ಕೆಡುಕು ಇದೆ. ಅದನ್ನು ನೀವು ತರ್ಜುಮೆ ಮಾಡಿ ಧಾರ್ಮಿಕವಾಗಿ ಪಾಪ ಪುಣ್ಯಗಳಾಗಿ ಮಾಡೋದು ಒಂದು ಅಬರೇಷನ್, ಮಾರ್ಗಚ್ಯುತಿ ಅಂತ ಶ್ರೀ ಅರವಿಂದರ ಅಭಿಪ್ರಾಯ. ಅದು ಆ ರೀತಿ ಇರುವುದಿಲ್ಲ. ಒಳಿತು ಮತ್ತು ಕೆಡುಕಿನ ಮಂಜೂರಾತಿಯು ಒಬ್ಬನಿಗೆ ಸಂಪತ್ತು ಮತ್ತೊಬ್ಬನಿಗೆ ದಾರಿದ್ರ್ಯವಾಗಿರದೆ ನರಳಿಕೆಯಿಂದ ಒಳ್ಳೆಯದು ನಮ್ಮನ್ನು ಉತ್ತಮ ಪ್ರಕೃತಿಯತ್ತ ಒಯ್ದು ಜೀವನವನ್ನು ಮೇಲೆತ್ತುತ್ತದೆ. ಹಾಗೆಯೇ ಕೆಟ್ಟ ಕಾರ್ಯಗಳು ನಮ್ಮನ್ನು ನಿಮ್ನ ಅಂದ್ರೆ ಕೆಳಗಿನ ಪ್ರಕೃತಿಯತ್ತ ಕೆಳಗೆಳೆದು ಯಾವಾಗಲೂ ನಮ್ಮನ್ನು ನರಳಿಕೆ ಮತ್ತು ಕೆಡುಕಿನ ಜಾಲದಲ್ಲಿಡುತ್ತವೆ. ಇದು ಇವುಗಳ ನಿಜ ಉಪಯೋಗ. There is good and bad, right and wrong, not papa and punya, vices and virtues. ಅದು ತಿರುಚಲ್ಪಟ್ಟಿರುವಂಥ ಒಂದು ಕನ್ಸೆಪ್ಷನ್. ಅದು ಸರಿಯಲ್ಲ ಅಂತ ಶ್ರೀಮತ ಅರವಿಂದರ ಅಭಿಪ್ರಾಯ. ಈ ದಿವಸ ಇಷ್ಟಕ್ಕೆ ಈ ಪುನರ್ಜನ್ಮದ ವಿವರಗಳಲ್ಲಿ ಇಷ್ಟಕ್ಕೆ ನಿಲ್ಲಿಸಿ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಒಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಅಣ್ಣ ನಮಸ್ತೆ. ನಮಸ್ಕಾರ. ಇವತ್ತು ತಾವು ಹೇಳಿದ ವಿಷಯ ತುಂಬಾ ಡಿಸ್ಟರ್ಬ್ ಆಯ್ತು. ನಾವು ಇಲ್ಲಿಯವರೆಗೆ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಇದು ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದ್ದು ಇದರ ಪ್ರತಿಫಲ
ಒಂದು ಕಾನ್ಸೆಪ್ಟ್ ಇತ್ತು. ಇವತ್ತಿನದು ನೀವು ಹೇಳಿದ ಇವತ್ತಿನಷ್ಟೇ ಅರವಿಂದರ ಲೇಖನಗಳಲ್ಲಿ ಇದನ್ನ ಹೇಳದ್ರಲ್ಲ, ಇದು ಗೊಂದಲ ಡಿಸ್ಟರ್ಬ್ ಆಯ್ತು ನನಗೆ. ಇದಕ್ಕೆ ಇನ್ನೊಂದ್ಸಲ ನೀವೇ ಮತ್ತೆ ಕ್ಲಾರಿಫಿಕೇಶನ್ ಕೊಡ್ಬೇಕು ನಮ್ಗೆ ಮುಂದಿನ ವಾರದಲ್ಲಿ. ಖಂಡಿತವಾಗಿ ಖಂಡಿತವಾಗಿ ಕೊಡುವ. ಯಾಕಂದ್ರೆ ಇದು ಎಲ್ಲರನ್ನೂ ಡಿಸ್ಟರ್ಬ್ ಮಾಡೋದು. ಕನಿಷ್ಠ ಹಿಂದೂಗಳೆಲ್ಲರನ್ನ ನಾವು ಜನಜನಿತವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಟ್ರೆಡಿಷನಲಿ ಅಂಡ್ ಪಾಪ್ಯುಲರ್ ಬಿಲೀಫ್ ಇದನ್ನ ನಂಬಿಕೊಂಡ್ಬಿಟ್ಟು ಅದರಲ್ಲೇನೆ ನಾವು ಲೋಲುಪ್ತರಾಗಿರ್ತೇವೆ. ಅದನ್ನ ವೆರಿಫೈ ಮಾಡೋಕೆ ಹೋಗುವುದಿಲ್ಲ. ಅದಕ್ಕೆ ನಾನು ಹಿಂದೆ ಚೈತ್ಯ ಲೋಕದಲ್ಲಿ ಹೇಳಿದ್ದು, ಹಿಂದಿನ ಒಂದು ವಾರದಲ್ಲಿ, ಶ್ರೀ ಮಾತಾರವಿಂದರ ಸಾವಿತ್ರಿಯಲ್ಲೇ ಆಯ್ತು, ಅವರ ಯಾವುದೇ ಬರಹಗಳಲ್ಲೇ ಆಯ್ತು, ಸ್ವರ್ಗ ನರಕಗಳ ವರ್ಣನೆ ಆಗ್ಲಿ ಅಥವಾ ಅವು ಇವೆ ಅಂತೆ ಆಗ್ಲಿ, ಪಾಪ ಪುಣ್ಯಗಳ ತೂಕ ಮಾಡುವಂತ ಒಬ್ಬ ಯಮರಾಜನೋ ಅಥವಾ ಚಿತ್ರಗುಪ್ತನೋ ಕೂತಿದ್ದಾನೆ ಅಂತಾಗ್ಲಿ ಎಲ್ಲಿನೂ ಬರೆದಿಲ್ಲ. ನಾಟ್ ಎ ಸಿಂಗಲ್ ಲೈನ್. 20,000 ಪುಟಗಳು ಬರೆದಿದ್ದಾರೆ ಶ್ರೀ ಅರವಿಂದರು. CWSA ಕಲೆಕ್ಟೆಡ್ ವರ್ಕ್ಸ್ ಆಫ್ ಶ್ರೀ ಅರವಿಂದೋ. ಅದರಲ್ಲಿ ಶ್ರೀಮಾತೆ ಅವರದು 2 ವಾಲ್ಯೂಮ್ಸ್ ನಲ್ಲಿ ಇದೆ. ಹೌದಾ? ಅಂದ್ರೆ 2 ಸೀರೀಸ್ ನಲ್ಲಿ, ಕಲೆಕ್ಟೆಡ್ ವರ್ಕ್ಸ್ ಆಫ್ ದ ಮದರ್ ಮತ್ತು ಅಜೆಂಡಾ. ಅದರ 17 + 2 19 ವಾಲ್ಯೂಮ್ಸು ಪ್ಲಸ್ ಅಜೆಂಡಾದ 13 ವಾಲ್ಯೂಮ್ಸು. ಒಂದು ಸಾಲು ಬರೆದಿಲ್ಲ. ಹಾಗಾಗಿ ಇದು ನಿಜವಾಗ್ಲೂ ಆಘಾತಕಾರಿಯಾಗುವಂಥ ವಿಚಾರ. ನಾನು ಅದಕ್ಕೆ ಹೇಳಿದ್ದು, ಯಾರಿಗೆ ಈ ಒಂದು ಶ್ರೀಮಾತ ಅರವಿಂದರ ಕನ್ಸೆಪ್ಷನ್ಸ್ ಕ್ಲಾರಿಟಿ ಇಲ್ವೋ ಅವರು ಶ್ರೀ ಮಾತಾ ಅರವಿಂದರ ಬಗೆಗೆ ಬರೆಯುವಂತಹದು ಏನು? ಈ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ನೋವಾಗ್ತದೆ. ಈ ಕ್ಲಾರಿಟಿನೇ ಇರೋದಿಲ್ಲ. ಶ್ರೀ ಅರವಿಂದರ ಅಭಿಪ್ರಾಯ ಏನು ಸ್ಪಷ್ಟವಾಗಿ ಗೊತ್ತಿರ್ಬೇಕಲ್ಲ ನಮ್ಗೆ. ಸಾವಿತ್ರಿಲಿ ಹುಡುಕಿದ್ರು ಒಂದು ಸಾಲ ಸಿಗೋದಿಲ್ವೇ? ಸ್ವರ್ಗ ನರಕಗಳು ಮತ್ತೆ ಎಲ್ಲಿ ಹೋದ್ವು? ಪ್ರತಿ ಪುರಾಣದಲ್ಲಿನೂ ಕನಿಷ್ಠ ಒಂದು 20% ಸ್ವರ್ಗ ನರಕದ ವರ್ಣನೆ ಇರ್ತದೆ. ಯಾವುದೇ ಪುರಾಣ ತಗೊಳ್ಳಿ. ಇನ್ನು ಗರುಡ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ ಕನಿಷ್ಠ ಒಂದು 40-50% ವರೆಗೂ ಇರ್ತದೆ ಸ್ವರ್ಗ ನರಕಗಳ ವರ್ಣನೆ. ಅದು ಎಲ್ಲವನ್ನು ಆಮೂಲಾಗ್ರವಾಗಿ ಶ್ರೀ ಅರವಿಂದರು ಕಿತ್ತೆಸೆಯುತ್ತಾರೆ. ಇದು ಆಘಾತಕಾರಿಯಾಗಿದೆ, ನಿಜ. ಮುಂದಿನ ವಾರದಲ್ಲಿ ನಮಗೆ ಇದ್ರ ಬಗ್ಗೆನೇ ಇನ್ನೊಂದಿಷ್ಟು ಹೇಳ್ಕೊಡಿ. ಖಂಡಿತವಾಗಿ ಅದು ಕ್ಲಿಯರ್ ಆಗ್ಬೇಕು ನಮ್ಗೆ. ಖಂಡಿತವಾಗಿ. ಓಕೆ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎನಿ ಅದರ್ ಕ್ವೆಶ್ಚನ್? ಅಂದ್ರೆ ನಾವ್ ಇವಾಗ ಓಕೆ, ಪಾಪ ಪುಣ್ಯಗಳು ಇದರಿಂದ ನಾವು ಈ ತರ ತೊಂದರೆ ಅನುಭವಿಸ್ತಾ ಇದೀವಿ ಅಂತ ಅನ್ಕೊಂತ ಇದೀವಿ. ಇವಾಗ ಅದು ಚೇಂಜ್ ಆಗಿದೆ. ಬಟ್ ನೆಕ್ಸ್ಟ್ ನಾವ್ ಏನ್ ಅನ್ಕೋಬೇಕು, ಇವಾಗ ನಾವು ಸೈಕಿಕ್ ಬೀಯಿಂಗ್ ಡೆವಲಪ್ಮೆಂಟ್ ಒಂದು ಸ್ಟೇಜ್ ಅಲ್ಲಿ ಇದೆ, ಅದರಿಂದ ಆ ಕರೆಸ್ಪಾಂಡಿಂಗ್ ತೊಂದರೆಗಳು ಅನುಭವಿಸ್ತೀವಿ. ಬಟ್ ನಾವೇನಂದ್ರೆ ಹೈಯರ್ ಲೆವೆಲ್ಗೆ ಮೂವ್ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು. ಆ ತರ ತಗೋಬೇಕಲ್ಲ. ಖಂಡಿತವಾಗಿ. ನೋಡಿ, ಯಾವುದೇ ಒಂದು ಕಾರ್ಯ ಇದೆ ಅಂದ್ರೆ ಶ್ರೀ ಅರವಿಂದ್ ಹೇಳೋದೇನು, ತತ್ಸಂಬಂಧಿ ಸಾಧಕ ಬಾಧಕ ಅಂತ, ಪ್ರೋಸ್ ಅಂಡ್ ಕಾನ್ಸ್ ಅಂತೀವಿ ಇಂಗ್ಲಿಷ್ ನಲ್ಲಿ. ಅವು ಇದ್ದೇ ಇರ್ತವೆ. ಅವು ಕಾನ್ಕಾಮಿಟೆಂಟ್ಸ್ ಅಂತಾರೆ, ಅದ್ರ ಜೊತೆಗೆ ಬರುವಂಥವು. ನಾವು ಅವುಗಳಿಗೆ ಪಾಪ ಪುಣ್ಯ ಅಂತ ಅರ್ಥ ಹಚ್ಚಿದ್ರೆ ನಾವು ಒಂದು ವಿಪರೀತವಾದಕ್ಕೆ ಹೋಗ್ತವೆ. ಅದಕ್ಕೆ ನಾ ಹೇಳಿದ್ದು, ಇದಕ್ಕಾಗಿನೇ ನಾವು ಮುಂದೊಮ್ಮೆ ಈ ಶ್ರೀ ಅರವಿಂದರ ಕರ್ಮ ಸಿದ್ಧಾಂತವನ್ನ ಸಪರೇಟ್ ಆಗಿ ತಗೋಬೇಕು ಅದನ್ನ. ಯಾಕಂದ್ರೆ ಅದು ಮತ್ತೆ ಬಹಳ ಆಳವಾಗಿ ಹೋಗಬೇಕಾಗಿರುವಂತ ವಿಚಾರ. ಅಲ್ಲಿ we will clarify all these, why Sri Aurobindo does not accept any of these things. ಒಂದು ಕಾರ್ಯಕ್ಕೆ there will be some problems always. ಕೆಲವೊಂದು ನಾವೇ ಒಪ್ಪಿಕೊಂಡು ಹೋಗ್ತೇವೆ. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ, ಹೌದಾ, ಅವನು ಎಷ್ಟು ಕಷ್ಟ ಬಿದ್ದ ನಮ್ಗೆಲ್ಲ ಗೊತ್ತೇ ಇದೆ ಜೀವನದಲ್ಲಿ. ಸಾಮಾನ್ಯ ನಮ್ಮ ಕರ್ಮ ಸಿದ್ಧಾಂತ ಏನ್ ಹೇಳ್ತದೆ, ಅವನೊಬ್ಬ ಮಹಾಪಾಪಿಯಾಗಿದ್ದ, ಹಾಗಾಗೇನೆ ರಾಜ ಆಗಿದ್ದವನು ರಾಜ್ಯಭ್ರಷ್ಟನಾದ, ಹೆಂಡ್ತಿನ್ ಮಾರ್ಕೊಂಡ, ಮಗನ ಸಾಯೋ ಪರಿಸ್ಥಿತಿ ಬಂತು, ಕೊನೆಗಾಲಕ್ಕೆ ಹೆಂಡ್ತಿನ್ನೇ ಕುತ್ತಿಗೆ ಕಡಿಯುವಂತ ಒಂದು ಕೆಟ್ಟ ಪರಿಸ್ಥಿತಿ ಬಂತು ಅಂತ. ಅಂದ್ರೇನು, ಅವನು ಪಾಪಿಗಳಲ್ಲಿ ಅತಿ ಪಾಪಿ ಆಗಿರ್ಬೇಕಂದ್ರೆ ಹೆಂಡ್ತಿನ್ನೇ ಕೊಲ್ಲಬೇಕಂದ್ರೆ ಇದನ್ನ ಒಪ್ಪಬಹುದೇ ಅಂತಾರೆ ಶ್ರೀ ಅರವಿಂದರು. ಅಲ್ಲ, ಅದು ಅವನು ಸತ್ಯವನ್ನ ನಿಲ್ಲಿಸಬೇಕು ಅಂತ ಹೊರಟಿರೋ
ಒಬ್ಬ ಧೀಮಂತ ವ್ಯಕ್ತಿ, ಅವನಿಗೆ ಈ ಪಾಪ ಪುಣ್ಯದ ಲೆಕ್ಕಾಚಾರಗಳನ್ನ ನಾವು ಅಂಟಿಸಬಾರದು. ಅಂಟಿಸಿದ್ರೆ ವಿಪರೀತಾರ್ಥಗಳು ಬರ್ತವೆ. ಅದೇ ರೀತಿನೇ ನಮ್ಮ ಜೀವನದಲ್ಲಿನೂ ಅದು ವಿಪರೀತಾರ್ಥಗಳನ್ನು ಕೊಡ್ತದೆ. ಹಾಗಾಗಿನೇ ಶ್ರೀ ಅರವಿಂದರು ಈ ಪಾಪ ಪುಣ್ಯ ಸ್ವರ್ಗ ನರಕಗಳನ್ನು ಒಪ್ಪುವುದಿಲ್ಲ. ನಮ್ಮ ನರಳಿಕೆಯಿಂದ ನಮ್ಮ ಬೆಳವಣಿಗೆ ಇರ್ತದೆ, ನಮಗದು ಕಷ್ಟವಾಗಿ ಕಾಣಿಸ್ತದೆ. ಆಲ್ರೆಡಿ ಹೇಳಿದ್ದೆ ಒಮ್ಮೆ ಹಿಂದೆ, ಅದರಲ್ಲಿ ಚೈತ್ಯದ ಬೆಳವಣಿಗೆ ಇದೆ. ಚೈತ್ಯವು ಈ ಎರಡನ್ನೂ ತನ್ನ ಒಂದು ಬೆಳವಣಿಗೆಯ ಆಕರಗಳಾಗಿ ನೋಡುತ್ತದೆ. ನಮ್ಮ ಮೇಲ್ಮೈ ನೋಟಕ್ಕೆ ಅದು ಸಂಕಟ ಅನಿಸ್ಬೋದು, ಬಟ್ ಇಟ್ ಇಸ್ ಎ ಗುಡ್ ಫುಡ್ ಫಾರ್ ದ ಸೈಕಿಕ್ ಡೆವಲಪ್ಮೆಂಟ್. ಓಕೆ, ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಈ ದಿವಸ ನಮ್ಮ ಅಧ್ಯಯನವನ್ನ ಇಲ್ಲಿಗೆ ನಿಲ್ಲಿಸಬಹುದು. ನಮಸ್ತೆ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.